ಇವತ್ತಿನ ಎಪಿಸೋಡ್ ಈಸ್ ಗೋನ್ ಟು ಬಿ ಅ ವಿಜುವಲ್ ಟ್ರೀಟ್. ಯಾಕೆ ಅಂದರೆ ಈ ತರಹ ವಿಜುವಲ್ ಟ್ರೀಟ್ಗಳನ್ನು ಕನ್ನಡಿಗರಿಗೆ ಜಗತ್ತಿಗೆ ನೀಡ್ತಾ ಇರುವಂತಹ ಒಬ್ಬರು ಎಕ್ಸೆಪ್ಷನಲ್ ಫಿಲ್ಮ್ ಮೇಕರ್ ಸಂದೇಶ್ ಕಡೂರ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಈ ದಿವಸ ನಾವು ನೋಡ್ತಾ ಇರುವಂತಹ ಈ ಡಾಕ್ಯುಮೆಂಟ್ರಿ ಯಾವುದು, ಅದರ ಟ್ರೈಲರ್ ನೋಡೋಣ ಬನ್ನಿ. Wow, fantastic. Sandosh Sharre, a warm welcome to Nayaka with Vinayaka. ನೀಲ್ಗಿರೀಸ್, ಈಸ್ಟರ್ನ್ ಘಾಟ್ಸು, ವೆಸ್ಟರ್ನ್ ಘಾಟ್ಸು ನಮಗೆಲ್ಲ ಗೊತ್ತೇ ಇದೆ. ಅದ್ರ ಮಧ್ಯ ಬರುವಂತಹ ಈ ಬೆಟ್ಟಗಳ ಸಾಲು ಯಾವುದು? ಇವೆರಡಕ್ಕೂ ಬ್ರಿಡ್ಜ್ ಅಂದರೆ ಅದೇ ನೀಲ್ಗಿರೀಸ್. ಸರ್, ನೀಲ್ಗಿರೀಸ್ನ ವೈಡ್ ಸ್ಪ್ರೆಡ್ ಹೇಗಿದೆ ಹೇಳಿ ಸರ್. ಈಗ ನೀಲ್ಗಿರೀಸ್ ಅಂದರೆ ನೀಲ್ಗಿರೀಸ್ ಒಂದು ಬೆಟ್ಟ, ಅದು ನಮ್ಮ ಪಶ್ಚಿಮ ಘಟ್ಟ ಮತ್ತು ಈಸ್ಟರ್ನ್ ಘಾಟ್ಸ್ ಮಧ್ಯ ಇರೋದು ಒಂದು ಆ ಬ್ರಿಡ್ಜ್ ಮಾಡುತ್ತೆ. ಆ ನೀಲ್ಗಿರಿ ಬಯೋಸ್ಫಿಯರ್ ರಿಸರ್ವ್ ಅನ್ನೋದು ಕರ್ನಾಟಕ, ಕೇರಳ, ತಮಿಳುನಾಡು 3 ಸ್ಟೇಟ್ನು ಕವರ್ ಮಾಡಿಕೊಂಡು ಆಲ್ಮೋಸ್ಟ್ 5,500 ಸ್ಕ್ವೇರ್ ಕಿಲೋಮೀಟರ್ ಜಾಗ. ಅದು ನಮ್ಮ ಇಂಡಿಯಾದ ಮೊದಲನೆಯ ಬಯೋಸ್ಫಿಯರ್ ರಿಸರ್ವ್, ಯುನೆಸ್ಕೋ ಬಯೋಸ್ಫಿಯರ್ ರಿಸರ್ವ್. ಅಷ್ಟು ಸ್ಪೆಷಲ್ ಜಾಗ. ಇವತ್ತಿನ ದಿವಸ ಒಂದು ಅಮೇಝಿಂಗ್ ಕಾನ್ವರ್ಸೇಷನ್ ಮಿಸ್ಟರ್ ಸಂದೇಶ್ ಕಡೂರ್ ಅವ್ರ ಜೊತೆಗೆ. ಅದಕ್ಕಿಂತ ಮುಂಚೆ ಬನ್ನಿ ಅವ್ರ ಪ್ರೊಫೈಲ್ ಏನು ನೋಡ್ಕೊಂಡು ಬರೋಣ. ನಮ್ಮ ಈ ದಿವಸದ ಗೆಸ್ಟ್ ಭಾರತದ ಸುಪ್ರಸಿದ್ಧ ವೈಲ್ಡ್ ಲೈಫ್ ಕನ್ಸರ್ವೇಷನಿಸ್ಟ್ ಸಂದೇಶ್ ಕಡೂರ್. ಇವರು ಮೂಲತಃ ನ್ಯಾಚುರಲಿಸ್ಟ್, ಫೋಟೋಗ್ರಫರ್, ಆಥರ್, ವೈಲ್ಡ್ ಲೈಫ್ ಫಿಲ್ಮ್ ಮೇಕರ್. ಅಷ್ಟೇ ಅಲ್ಲದೆ ನ್ಯಾಷನಲ್ ಜಿಯೋಗ್ರಫಿಕ್ನಿಂದ ಫೆಲೋಶಿಪ್ ಕೂಡ ಪಡೆದಿದ್ದಾರೆ. ಸಂದೇಶ್ ಅವರ ಮೊದಲ ಲವ್ ರ್ಯಾಲಿ ಡ್ರೈವಿಂಗ್. ಮೂಲತಃ ಕಡೂರಿನವರಾದ ಇವರು ಕಡೂರ್ ರ್ಯಾಲಿನಲ್ಲಿ ಬಹಳ ಹೆಸರು ಮಾಡಿದ್ರು. ನಂತರ ವನ್ಯಜೀವಿಗಳ ಮೇಲಿದ್ದ ಪ್ರೀತಿ ಹಾಗೂ ಸಂರಕ್ಷಣೆ ಮಾಡೋ ಯೋಚನೆ ಇವರನ್ನ ಕಾಡಿನ ಕಡೆ ಸೆಳೀತು. ಫೋಟೋ ಹಾಗೂ ವಿಡಿಯೋಗಳ ಮೂಲಕ ಹಲವಾರು ಕಥೆಗಳನ್ನು ಹೇಳಿರುವ ಇವರು ಪ್ಲಾನೆಟ್ ಅರ್ತ್, ಆರ್ ಪ್ಲಾನೆಟ್, ವೈಲ್ಡ್ ಕ್ಯಾಟ್ಸ್ ಆಫ್ ಇಂಡಿಯಾ, ದ ಸೀಕ್ರೆಟ್ಸ್ ಆಫ್ ಕಿಂಗ್ ಕೋಬ್ರಾ, ಹೀಗೆ ಹಲವಾರು ವೈಲ್ಡ್ ಲೈಫ್ ಡಾಕ್ಯುಮೆಂಟ್ರಿಗಳನ್ನು ನ್ಯಾಷನಲ್ ಜಿಯೋಗ್ರಫಿಕ್ ಚಾನೆಲ್, BBC, ಡಿಸ್ಕವರಿ ಮೂಲಕ 180ಕ್ಕೂ ಹೆಚ್ಚು ದೇಶಗಳಲ್ಲಿ ವನ್ಯಪ್ರೇಮಿಗಳು ಇವ್ರ ಕೆಲಸನ ನೋಡಿದರೆ ಮೆಚ್ಚಿದ್ದಾರೆ. ಇವರ ಕ್ಯಾಮ್ರಾ ಮೂಲಕ ಸೆರೆ ಹಿಡಿದ ಪ್ಲಾನೆಟ್ ಅರ್ತ್ 2 ಈ ಡಾಕ್ಯುಮೆಂಟ್ರಿಗೆ ಜಗತ್ ಪ್ರಸಿದ್ಧ ಬಾಫ್ತಾ ಅವಾರ್ಡನ್ನು ಕೂಡ ಗೆದ್ದಿದ್ದಾರೆ. ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಗೆದ್ದಿರುವ ಇವರು ಈಗ ರೋಹಿಣಿ ನಿಲೇಕಿನಿ ಫಿಲಾಂಥ್ರಫೀಸ್ ಮೂಲಕ ನೀಲ್ಗಿರೀಸ್ ಅ ಶೇರ್ಡ್ ವಿಲ್ಡರ್ನೆಸ್ ಅನ್ನೋ ಒಂದು ಅದ್ಭುತ ಥಿಯೇಟ್ರಿಕಲ್ ಡಾಕ್ಯುಮೆಂಟ್ರಿನ ನಮ್ಮ ಮುಂದೆ ತಂದಿದ್ದಾರೆ. ಈ ದಿವಸ ಅದರ ಬಗ್ಗೆ ಹೆಚ್ಚು ಮಾತಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ. ತಡ ಮಾಡದೆ ಲೆಟ್ಸ್ ವೆಲ್ಕಮ್ ಸಂದೇಶ್ ಕಡೂರ್ ಟು ನಾಯಕ ವಿತ್ ವಿನಾಯಕ. ಹೆಸರೇ ಹೇಳೋ ಹಾಗೆ ನೀಲಗಿರಿ. ಗಿರಿ ಅಂದರೆ ಬೆಟ್ಟ, ನೀಲ ಅಂದರೆ ಬ್ಲೂ ಕಲರ್. ಸೊ ಏನಕ್ಕೆ ಹೆಸರು ಬಂತು ನೀಲ್ಗಿರೀಸ್ಗೆ? ಸೊ ಒಂದೇನಂದರೆ ಯಾವುದು ಒಂದು ಆಲ್ಮೋಸ್ಟ್ ಪುರಾಣ ಕಾಲದಲ್ಲೂ ಆ ಹೆಸರು ಒಂದ್ಸತಿ ಮೆನ್ಷನ್ ಆಗಿತ್ತು. ಆದರೆ ಅದು ನೀಲಗಿರಿ ಅಂದರೆ ಇವಾಗ ನೀಲ ಕುರುಂಜಿ ಆ ಹೂವದ ಬಗ್ಗೆ ಕೇಳಿರ್ಬೋದು. 12 ವರ್ಷಕ್ಕೆ ಒಂದ್ಸತಿ ಅದು ಹೂವು ಬಿಡುತ್ತೆ. ಸೊ ಅದು ನಮ್ಮ ನೀಲಗಿರಿ ಬೆಟ್ಟ ಫುಲ್ಲು ಆ ನೀಲಿ ಬಣ್ಣದ ಹೂವು ಇಂದ ಹೆಸರು ಬಂದಿರ್ಬೋದು ಅಂತ ಒಂದು ಯೋಚನೆ, ಒಂದು ಥಿಯರಿ ಇರೋದು. ಇನ್ನೊಂದೇನೆಂದರೆ ದೂರದಿಂದ ಬೆಟ್ಟ ನೋಡಿದ್ರೆ ಒಂಥರ ಫುಲ್ ಬ್ಲೂ ಆಗಿ ಕಾಣುತ್ತೆ. ಅದು ಇನ್ನೊಂದು. ಯಾವುದೇ ಕಾರಣದಿಂದ ಆ ಹೆಸರು ಹೇಗೆ ಬಂದಿದೆ ಅಂತ ಈಗ ಯಾರಿಗೂ ಅದು ಕರೆಕ್ಟಾಗಿ ಬರೆದು ಯಾರೂ ಹೇಳಿಲ್ಲ. ಆದರೆ ನೀಲಗಿರಿ ಅಂತ ಅದ್ರ ಹೆಸರು. ಅಂದರೆ ಇದು ಆಡ್ ಭಾಷೆಯಲ್ಲಿ ಬಂದಿರೋದ ಅಥವಾ ಯಾರಾದ್ರೂ ಹೆಸರು ಕೊಟ್ಟಿರೋದ ಅನ್ಸತ್ತಾ ಇದು?
ಅದು ಇವಾಗ ಅದು ಕೊಟ್ಟಿರೋ ಹೆಸರು. ಅಂದರೆ ಇವಾಗ ಮುಂಚಿನ ಕಾಲದಲ್ಲೂ ಇವಾಗ ಸಹ್ಯಾದ್ರೀಸು ನಮ್ಮ ರಾಮಾಯಣ ಮಹಾಭಾರತ ಕಾಲದಲ್ಲೂ ಅದು ಸಹಾಯ ಮಾಡುವಂಥ ಆದ್ರಿ, ಬೆನೆವೆಲೆಂಟ್ ಮೌಂಟೇನ್ಸ್. ಸೊ ಸಹ್ಯಾದ್ರಿ ಅಂತ ಸಂಸ್ಕೃತದಲ್ಲೇ ಇದೆ. ಅದು ನೀಲಗಿರಿ ಅನ್ನೋದು ಅಷ್ಟು ಹಿಂದೆ ಹೋಗಿಲ್ಲ ಹೆಸರು. ಈಗ ನಮ್ಮ ಬ್ರಿಟಿಷ್ ಕಾಲದಿಂದ ದ ಬ್ಲೂ ಮೌಂಟೇನ್ಸ್, ನೀಲಗಿರಿ ಅಂತ ಹೆಸರಿರೋದು. ಸೊ ನನ್ನ ಮೊದಲನೇ ಪ್ರಶ್ನೆ ನಿಮ್ಗೇನಂದ್ರೆ, ಜನ ಕಾಡಲ್ಲಿ ಬದುಕ್ತಾ ಇದ್ದಾರಾ ಅಥವಾ ಪ್ರಾಣಿಗಳು ನಾಡಲ್ಲಿ ಬದುಕ್ತಾ ಇದೆಯಾ ಅಂತ? ಸೊ ಅದು ಕಾನ್ಫ್ಲಿಕ್ಟ್ ಅನ್ನೋದು ಈಗ ಗೊತ್ತೇ ಇದೆ. ನಮ್ಮ ಭಾರತ ದೇಶದಲ್ಲಿ 140 ಕೋಟಿ ಜನ ಇದ್ದಾರೆ. ಅದು ಎಷ್ಟು ಹುಲಿ ಇರ್ಬೋದು ಹೇಳಿ? 3,500 ಹುಲಿಗಳು ಮಾತ್ರ. ಹೆಚ್ಚು ಅಂದರೆ 3,500. ನಾವು 440 ಕೋಟಿ ಜನರು. ಅದರಲ್ಲಿ ನೀವು ಪ್ರಾಣಿಗಳದ್ದು ಲೆಕ್ಕ ಹಾಕಿದ್ರೆ ಪ್ರಾಣಿಗಳು ಇರೋದು ಭಾಳ ಕಮ್ಮಿ. ಏನು ಒಂದು 3,500 ಹುಲಿ, ಒಂದು 15,000 ಚಿರತೆ ಇರ್ಬೋದು. ನಾನು ಫುಲ್ ಇಂಡಿಯಾನಲ್ಲಿ ಹೇಳ್ತಾ ಇರೋದು. ಮತ್ತು ಒಂದು 20,000 ಆನೆ ಅಷ್ಟೇ ಇರೋದು. ಸಾವಿರಲ್ಲಿದೆ ಆನೆಗಳು. ಆದರೆ ನಾವೇನು ಮಾಡ್ತೀವಿ, ಯಾಕಂದರೆ ನಾವೇನು ಅಂದ್ಕೊಂಡಿರೋದು ಈ ಜಗತ್ತೆಲ್ಲ ನಮ್ಮದೇ, ಮನುಷ್ಯರದೇ ಅಂತ ಯೋಚನೆ ಮಾಡೋದು ಅಲ್ವಾ. ಪ್ರಾಣಿಗಳದ್ದು ಅಂತ ಯೋಚನೆ ಮಾಡಲ್ಲ. ಅದು ಬಾಳಬೇಕು, ನಾವು ಬಾಳಬೇಕು. ಸೊ ನಮ್ಮ ಡಾಕ್ಯುಮೆಂಟ್ರಿ ಥೀಮ್ ಬಂದು ಅದೇನೆ, ಒಂದು ಶೇರ್ಡ್ ವಿಲ್ಡರ್ನೆಸ್. ಪ್ರಾಣಿಗಳು ನಾವು ಹೇಗೆ ಒಟ್ಟಿಗೆ ಬದುಕ್ಬೋದು. ಕಾನ್ಫ್ಲಿಕ್ಟ್ ಇದ್ದೇ ಇರುತ್ತೆ. ಆದರೆ ಆ ಕಾನ್ಫ್ಲಿಕ್ಟ್ ಬಂದಾಗಲೆಲ್ಲ ಅದು ಪ್ರಾಣಿಗಳು ತಪ್ಪು ಅಂತ ಹೇಳ್ಬಾರ್ದು, ನಮ್ಮದು ತಪ್ಪಿದೆ. ಆ ಕಾಡು ಅದ್ರ ವಾಸ ಸ್ಥಳವೆಲ್ಲ ನಾವು ತೊಗೊಂಡಿದ್ದೀವಿ ಹೆಚ್ಚಾಗಿ. ಇವಾಗ ನಾವು ಫುಲ್ ಇಂಡಿಯಾನಲ್ಲಿ ಯೋಚನೆ ಮಾಡಿ, ಫುಲ್ ಇಂಡಿಯಾನಲ್ಲಿ ಎಷ್ಟು ಪರ್ಸೆಂಟೇಜು, ನಾನು ಇವಾಗ ನಿಮ್ಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ, ಎಷ್ಟು ಪರ್ಸೆಂಟೇಜ್ ಬಂದು ನಮ್ಮ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಟೈಗರ್ ರಿಸರ್ವ್, ನ್ಯಾಷನಲ್ ಪಾರ್ಕ್ ಎಲ್ಲ ಸೇರಿ ಎಷ್ಟು ಪರ್ಸೆಂಟೇಜ್ ಇರ್ಬೋದು? ಸುಮಾರು 18-20%. ಒಂದು 18-20%. ನಿಜ ಹೇಳ ಎಷ್ಟಿದೆ ಅಂತ? ಅದು ಫುಲ್ ಎಲ್ಲ ಲೆಕ್ಕ ಹಾಕಿದ್ರೆ 5%ಗಿಂತ ಕಮ್ಮಿ. ಟೈಗರ್ ರಿಸರ್ವ್, ನ್ಯಾಷನಲ್ ಪಾರ್ಕ್, ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಎಲ್ಲ ಒಟ್ಟಿಗೆ ಸೇರಿಸಿದ್ರೆ ನಮ್ಮ ಫುಲ್ ಇಂಡಿಯಾನಲ್ಲಿ 4.95% ಮಾತ್ರ ಉಳಿದಿರೋದು. ಇವಾಗ ಏನಾಗ್ತಾ ಇದೆ ಅಂದರೆ ಆ 4.95 5%ಗಿಂತ ಕಮ್ಮಿ ಪ್ರೊಟೆಕ್ಟೆಡ್ ಏರಿಯಾನ ಅದರಲ್ಲಿ ರೋಡು, ಡ್ಯಾಮು ಇದ್ದು, ರೈಲ್ವೆ ಲೈನು, ಇದು ಎಲ್ಲ ಮಾಡ್ತಾಯಿದ್ದೀವಿ. ಅದನ್ನ ಇನ್ನೂ ಕಮ್ಮಿ ಮಾಡ್ತಾಯಿದ್ದೀವಿ. ಅದನ್ನ ಇನ್ನೂ ಬೆಳೆಸ್ತಾ ಇಲ್ಲ. ಸೊ ನಮ್ಮ ಉದ್ದೇಶ ಏನಿರಬೇಕು, ಅದನ್ನು ಎಷ್ಟಿದೆಯೋ ಅಷ್ಟು ಕಾಪಾಡಬೇಕು. ಹೆಚ್ಚು ಮಾಡೋದಂತೂ ಭಾಳ ಕಷ್ಟ ಇದೆ. ಅದೇ ಆ ಯೋಚನೆ ಅದಿರೋದನ್ನು ದ್ಯಾಟ್ ಶುಡ್ ಬಿ ದ ಅನ್ಕಾಂಪ್ರಮೈಸ್ಡ್ ಏರಿಯಾ. ಅದಕ್ಕೆ ಕಾಂಪ್ರಮೈಸ್ ಮಾಡಬಾರ್ದು. 5%ಗಿಂತ ಕಮ್ಮಿ ಇರೋ ಕಾಡಿನಲ್ಲಿ ಪ್ರಾಣಿಗಳಿಗೆ ಅದರದೇ ಆದಂತಹ ಮನೆಗಳನ್ನ ಕಳ್ಕೊಳ್ತಾ ಬಂದಿವೆ ಇವಾಗ. ಸೊ ಏನಾಗಿದೆ, ಅದು ಸಿಟಿಗೆ ಬರೋಕ್ಕೆ ಶುರು ಮಾಡಿದೆ. ಎಷ್ಟೋ ಸಲ ಬೆಂಗಳೂರಲ್ಲಿ ಎಷ್ಟೋ ಕಡೆ ಚಿರತೆ ನೋಡಿದ್ದೀವಿ ಅಂತಾರೆ ಜನ, ಅಥವಾ ಕರಡಿಗಳು ನೋಡಿದ್ದೀವಿ ಅಂತಾರೆ ಸುಮಾರು ಕಡೆ. ಸೊ ಏನಾಗೋಗಿದೆ ಅಂದರೆ ಒಂಥರ ಅಡ್ಯಾಪ್ಟ್ ಆಗಿಬಿಟ್ಟಿದೆ ಅದು. ಇವಾಗ ನಾವು ಬಂಡೀಪುರದಲ್ಲಿ ಯಾವ್ದಾರು ರೆಸಾರ್ಟ್ಗೆ ಹೋಯ್ತು ಅಂದರೆ ಕಾಡಂದಿಗಳು ನಮ್ಮ ಪಕ್ಕನೇ ಓಡಾಡ್ತಾ ಇರುತ್ತೆ. ಏನಕ್ಕೆ ಈಸಿ ಫುಡ್ ಸಿಗುತ್ತೆ ಅದಕ್ಕೆ ಅನ್ನೋ ಥರದ್ದು. ಸೊ ಅದು ಒಂಥರ ಅಡ್ಯಾಪ್ಟ್ ಆಗಿದೆ. ಈ ಅಡ್ಯಾಪ್ಟಬಿಲಿಟಿ ಎಷ್ಟರ ಮಟ್ಟಕ್ಕೆ ಆಗಿದೆ ಅಂತ ತಮ್ಗನ್ಸುತ್ತೆ ಸರ್? ಅದೇ ಇವಾಗ ಈ ನಮ್ಮ ಡಾಕ್ಯುಮೆಂಟ್ರಿ ಪೂರ್ತಿ ಅದ್ರ ಬಗ್ಗೆನೇ ಮಾತಾಡೋದು. ಇವಾಗ ನೀವು ನೋಡಿದ್ರೆ ನೀಲಗಿರಿಸಲ್ಲೂ ಕೂಡ ಇನ್ನೊಂದೇನು ವಿಶೇಷ ಅಂದರೆ, ನಮ್ಮ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ಇದೆಯಲ್ಲ, ಈ ಏರಿಯಾನಲ್ಲಿ ನಮ್ಮ ಫುಲ್ ಪ್ರಪಂಚದಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಟೈಗರ್ಸ್, ಎಲಿಫೆಂಟ್ಸ್, ಈ ದೊಡ್ಡ ಪ್ರಾಣಿಗಳೆಲ್ಲ ಹೈಯೆಸ್ಟ್ ಡೆನ್ಸಿಟಿ ಇರೋದು ಈ ಜಾಗದಲ್ಲಿ. ಯಾಕಂದರೆ ನಮ್ಮ ಕರ್ನಾಟಕ, ಕೇರಳ, ತಮಿಳುನಾಡು ಎಲ್ಲ ಆ್ಯಡ್ ಮಾಡಿದ್ರೆ ಒಟ್ಟಿಗೆ ಕನೆಕ್ಟೆಡ್ ಏರಿಯಾ, ಕನೆಕ್ಟೆಡ್ ಲ್ಯಾಂಡ್ಸ್ಕೇಪ್. ಇವಾಗ BR ಹಿಲ್ಸಿಂದ ಹಿಡಿದು ಬಂಡೀಪುರಿಗೆ ಕನೆಕ್ಷನ್ ಇದೆ, ಬಂಡೀಪುರಿಂದ ನಾಗರೋಳೆ ಕನೆಕ್ಷನ್ ಇದೆ, ನಾಗರೋಳೆಯಿಂದ ವೈನಾಡ್ ಕನೆಕ್ಟ್ ಇದೆ, ವೈನಾಡಿಂದ ಮುದುಮಲೈ. ಸೊ ಸೈಲೆಂಟ್ ವ್ಯಾಲಿ ಅದಷ್ಟು ಏರಿಯಾ ಫುಲ್ ಕನೆಕ್ಟೆಡ್ ಲ್ಯಾಂಡ್ಸ್ಕೇಪ್. ಸೊ ಇಲ್ಲಾಂದರೆ ಬೇರೆ ಕಡೆ ಏನಾಗ್ತಾ ಇದೆ ಅಂದರೆ ಎಲ್ಲ ಒಂಥರ ಐಲ್ಯಾಂಡ್ ಆಗ್ತಾ ಇದೆ. ಪ್ರೊಟೆಕ್ಟೆಡ್ ಏರಿಯಾ ಅಂದರೆ ಇಷ್ಟು ಮಾತ್ರ, ಅದ್ರ ಮಧ್ಯ ಫುಲ್ ಅದ್ರ ಸುತ್ತ ಬರೀ ಅಗ್ರಿಕಲ್ಚರ್ ಮಾತ್ರ ಇರೋದು. ಸೊ ಈ ಏರಿಯಾ ನಮ್ಮ ಸೌತ್ ಇಂಡಿಯಾನಲ್ಲಿ ಈ ಏರಿಯಾ ನೀಲಗಿರಿ ಲ್ಯಾಂಡ್ಸ್ಕೇಪಲ್ಲಿ ಎಲ್ಲ ಜಾಯಿನ್ ಆಗಿದೆಯಲ್ಲ, ಅದು ಭಾಳ ಮುಖ್ಯ. ಕಾರಿಡೋರ್ಸ್ ಎಲ್ಲ ಕನೆಕ್ಟ್ ಆಗಿದೆ. ಸೊ ಅದರಿಂದ ಈ ಏರಿಯಾನಲ್ಲಿ ಪ್ರಾಣಿಗಳು ಹೆಚ್ಚಾಗಿದೆ. ಕನ್ಸರ್ವ್ ಮಾಡಬೇಕು ಫಾರೆಸ್ಟ್ನ ಇವಾಗ, ಅಥವಾ ಪ್ರಾಣಿಗಳನ್ನ ನಾವು ಬದುಕಿಸ್ಕೋಬೇಕು. ಸೊ ಕಾನ್ಫ್ಲಿಕ್ಟ್ ಅಂದಾಗ ಒಂದು ಚಿರತೆ ಬರುತ್ತೆ, ಅದು ಹಾಲು ಕೊಡೋ ಹಸು, ಅದನ್ನು ತಿನ್ಬಿಡ್ಬೋದು, ಅಥವಾ ಹುಲಿ ಬಂದು ತಿನ್ಬೋದು. ಆವಾಗ ಅವನು ರೈತ ಬಂದು ಹೇಳ್ತಾನೆ, ಸರ್ ನನಗೆ ಹಾಲು ಕೊಡ್ತಾಯಿತ್ತು ಅದು ಹಸು, ನನಗೆ ಉಳುಮೆ ಮಾಡೋಕ್ಕೆ ಹೆಲ್ಪ್ ಮಾಡ್ತಾಯಿತ್ತು, ಅದನ್ನು ಬಂದು ತಿನ್ಬಿಡ್ತಿದ್ದು, ನನ್ನ ಕುರಿ ತಿನ್ಬಿಡ್ತು ಅಂತಾರೆ. ನೀವೇನೋ ಕನ್ಸರ್ವೇಷನ್ ಅಂತೀರಾ. ಇದನ್ನು ಹೆಂಗೆ ಕಾಂಪನ್ಸೇಟ್ ಮಾಡ್ತಾರೆ ಗೌರ್ಮೆಂಟು ಅಂತ ಅನ್ಸುತ್ತೆ ತಮಗೆ? ಈ ಥರ
ಕಾನ್ಫ್ಲಿಕ್ಟ್ ಆದಾಗ ಜನರಿಗೆ ಇಮ್ಮಿಡಿಯೇಟ್ ಕಾಂಪನ್ಸೇಷನ್ ಬರಬೇಕು. ಇಮ್ಮಿಡಿಯೇಟ್ ಕಾಂಪನ್ಸೇಷನ್ ಬಂದರೆ ಅವರು ಏನು ತೊಂದರೆ ಇಲ್ದಂಗೆ ಇರ್ತಾರೆ. ಏನಾದ್ರು ಕಾಂಪನ್ಸೇಷನ್ ಬರದೇ ಇದ್ದರೆ ಆವಾಗ ಅವ್ರಿಗೂ ಲಾಸ್ ಆಗುತ್ತಲ್ಲ. ಸೊ ಆ ಲಾಸಿಂದ ಪಾಯ್ಸನಿಂಗ್ ಮಾಡ್ಬೋದು. ಇವಾಗ ನಮ್ಮ ಚಾಮರಾಜನಗರದಲ್ಲಿ ಮೊನ್ನೆ ಆಯಿತು, ಇಲ್ಲಿ ಎಮ್ಮೆ ಮಿಲ್ಸಲ್ಲಿ 5 ಹುಲಿ, ಮರಿಗಳು ಮತ್ತು ತಾಯಿ ಮತ್ತು ಮರಿಗಳು. ಅದು ಯಾಕಂದರೆ ಅದು ಕಾಂಪನ್ಸೇಷನ್ ಆಗಲಿ ಅವರು ಇಮಿಡಿಯೇಟಾಗಿ ಅದು ಹೋಗಿ ಮಾಡಿದ್ರು. ಸೊ ಆ ಥರ ಪ್ರಾಬ್ಲಮ್ಗಳು ಆಗೇ ಆಗುತ್ತೆ. ಯೋಚಿಸಿ, ಇವಾಗ ನಮ್ಮ ದೇಶದಲ್ಲಿ 140 ಕೋಟಿ ಜನದಲ್ಲಿ ನಾವು ಬದುಕಬೇಕು, ಅದು ಬದುಕಬೇಕು. ಸೊ ಅದಾದಾಗ ಕಾನ್ಫ್ಲಿಕ್ಟ್ ಸಿಚುವೇಶನ್ಗಳು ಅವಾಯ್ಡ್ ಮಾಡೋಕ್ಕೆ ಆಗೋದೇ ಇಲ್ಲ. ಆದರೆ ಇನ್ನೊಂದೇನು ಗೊತ್ತಾ, ನೀವು ಬೇರೆ ಫುಲ್ ಪ್ರಪಂಚದಲ್ಲಿ ಯೋಚಿಸಿ, ಈ ಥರ ಪಾಪ್ಯುಲೇಷನ್ ಇರೋ ದೇಶ ಇಷ್ಟು ವೈಲ್ಡ್ ಲೈಫ್ ಉಳಿಸ್ಕೊಂಡಿದೆಯಾ? ಹ್ಯೂಮನ್ ಕಲ್ಚರಲ್ ಡೈವರ್ಸಿಟಿನೂ ಇದೆ, ವೈಲ್ಡ್ ಲೈಫ್ ಡೈವರ್ಸಿಟಿನೂ ಇದೆ. ಅದೇ ನಮ್ಮ ರಿಲಿಜಿಯಸ್ ಏನಂತಾರೆ ಕನೆಕ್ಷನ್ಗಳಿದೆಯಲ್ಲ. ಇವಾಗ ನಮ್ಮ ದೇವ್ರಿಗೆ ಹುಲಿನೂ ಒಂದು ದೇವರು, ಆನೆನೂ ಒಂದು ದೇವರು, ಇಲಿನೂ ಒಂದು ದೇವರು, ಸೊ ಹಾವು ದೇವರು. ಸೊ ಹಾಗಾಗಿ ನಾವು ಇಷ್ಟು ಉಳಿಸ್ಕೊಂಡಿದ್ದೀವಿ ನಮ್ಮ ದೇಶದಲ್ಲಿ. ಅದೇ ಯುನೀಕ್ ಸ್ಟೋರಿ, ಅದೇ ನಮ್ಮ ಸ್ಪೆಷಲ್ ಸ್ಟೋರಿ. ಸರ್, ಮೋಸ್ಟ್ಲಿ ಆಗಿನ ಕಾಲದಲ್ಲಿ ಜನರನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಹಿರಿಯರು ಮಾಡಿದಂತಹ ಒಂದು ಸೆಂಟಿಮೆಂಟಲ್ ಸ್ಟೋರಿನ ಕನ್ಸರ್ವ್ ಮಾಡೋದಕ್ಕೆ ಇದನ್ನೆಲ್ಲ ಈ ಪ್ರಾಣಿಗಳಿಗೆ ಒಂದು ಸ್ಥಾನ ಕೊಟ್ಟು ಅದಕ್ಕೊಂದು ವ್ಯಾಲ್ಯೂ ಕೊಟ್ಟು ಇದರಿಂದ ಒಂದು ಎಮೋಷ್ನಲ್ ಕನೆಕ್ಟ್ ಕೊಟ್ಟು, ಇದು ಇಲಿಯಪ್ಪ ಗಣೇಶನ್ ವಾಹನ, ಇದು ಹುಲಿಯಪ್ಪ ಚಾಮುಂಡೇಶ್ವರಿ ವಾಹನ, ಇದು ನವಿಲಪ್ಪ ಷಣ್ಮುಗನ್ ವಾಹನ, ಆ ಥರ ಎಲ್ಲಾರ್ಗು ಒಂದೊಂದು ಸ್ಥಾನಮಾನ ಕೊಟ್ಟು ಆ ರೀತಿ ಕನ್ಸರ್ವ್ ಮಾಡಿದ್ರ ಅಂತ ನನ್ನ ಪ್ರಶ್ನೆ ತಮಗೆ. ಇಲ್ಲ, ಅದೇನೆ, ಅದೇ ಆ ಕತೆಗಳು ಬೆಳೆಸ್ತಿರಲ್ಲ ದೇವ್ರ ಜೊತೆ. ನಮ್ಮ ಕಾಡು ಪ್ರಾಣಿ ಮೃಗಗಳದ್ದು ಕತೆಗಳನ್ನ 2 ಒಟ್ಟಿಗೆ ಸೇರಿಸಿದ್ರು. ಅದು ಮಾಡಿರೋದ್ರಿಂದ ಇವಾಗ ಜನರಿಗೂ ಆ ನಂಬಿಕೆ ಇದೆ. ಅದರಿಂದ ನಾವು ಇಷ್ಟು ಉಳಿಸ್ಕೊಂಡಿರೋದು ನಮ್ಮ ಇಂಡಿಯಾನಲ್ಲಿ. ಅದು ನನ್ನ ಪ್ರಶ್ನೆ ನಿಮಗೆ, ಏನಕ್ಕೆ ಕನ್ಸರ್ವ್ ಮಾಡಬೇಕು? ಯಾಕೆ ಬೇಕು ಹುಲಿ? ಯಾಕೆ ಬೇಕು ಆನೆ? ಸುಮ್ಮನೆ ತೊಂದರೆ ಕೊಡುತ್ತಲ್ಲ? ಇಲ್ಲ, ಇಟ್ಸ್ ಅ ಪಾರ್ಟ್ ಆಫ್ ದ ಈಕೋಸಿಸ್ಟಮ್ ಅಲ್ವಾ ಸರ್. ಅಂದರೆ ಈ ಫುಡ್ ಚೈನ್ ಅನ್ನೋದು, ಅಂದರೆ ಅದರಲ್ಲಿ ಆ್ಯಕ್ಚುಲಿ ಗೌರಿಶಂಕರ್ ತುಂಬ ಚೆನ್ನಾಗಿ ಹೇಳಿದ್ರು ನಮ್ಮ ಪಾಡ್ಕಾಸ್ಟಲ್ಲೇ, ಮನುಷ್ಯ ಫುಡ್ ಚೈನಲ್ಲಿ ಇಲ್ಲದೆ ಹೋದರೂ ಫುಡ್ ಚೈನ್ ನಡೆಯುತ್ತೆ, ಆದರೆ ಫುಡ್ ಚೈನ್ ಇಲ್ಲದೆ ಹೋದರೆ ಮನುಷ್ಯ ನಡೆಯಲ್ಲ ಅಂತ ತುಂಬ ಚೆನ್ನಾಗಿ ಹೇಳಿದ್ರು ಅವರು. ಏನಂದರೆ ಏನು ಹೇಳ್ತೀರಾ, ಒಂದು ಇರುವೆನ ಒಂದು ಹುಳ ತಿನ್ನತ್ತೆ, ಒಂದು ಹುಳನ ಕಪ್ಪೆ ತಿನ್ನತ್ತೆ, ಕಪ್ಪೆನ ಹಾವು ತಿನ್ನತ್ತೆ, ಹಾವನ್ನು ಒಂದು ಹದ್ದು ತಿನ್ನತ್ತೆ. ಸೊ ಇದೊಂದು ಈಕೋಸಿಸ್ಟಮಲ್ಲಿ ಮನುಷ್ಯ ಎಲ್ಲೂ ಬರೋದೇ ಇಲ್ಲ ಮಧ್ಯ ನಿಮಗೆ. ಸೊ ಅದಕ್ಕೋಸ್ಕರ ಈ ಫುಡ್ ಚೈನ್ ಉಳಿಸ್ಕೊಳ್ಳೋಕ್ಕೋಸ್ಕರ ಎಲ್ಲೋ ಒಂದು ಕಡೆ ಇದೆಲ್ಲ ಇರಬೇಕು ಅಂತ ನನಗನ್ಸತ್ತೆ ಸರ್. ಕರೆಕ್ಟಾ? ಕರೆಕ್ಟ್, ಅದು ಕರೆಕ್ಟು. ಈ ಸಣ್ಣ ಪುಟ್ಟ ಕ್ರೀಡೆಗಳು ಇದೆಯಲ್ಲ, ಇನ್ಸೆಕ್ಟ್ಗಳು, ಅದಿಲ್ಲದೆ ಇದ್ದರೆ ಮನುಷ್ಯರು ಬದುಕಲ್ಲ. ಸೊ ಅಷ್ಟು ಇಂಪಾರ್ಟೆಂಟ್ ಅದು. ಸ್ಮಾಲೆಸ್ಟ್ ಆರ್ಗನಿಸಮ್ ಹ್ಯಾಸ್ ಸೋ ಮಚ್ ಇಂಪಾರ್ಟೆನ್ಸ್. ದಿ ಇನ್ಸೆಕ್ಟ್ಸ್ ರೂಲ್ ದ ವರ್ಲ್ಡ್. ನೀಲ್ಗಿರೀಸ್ ಈ ಡಾಕ್ಯುಮೆಂಟ್ರಿನಲ್ಲಿ ಒಂದು ಸಿನಿಮಾ ಥರ ರಿಲೀಸ್ ಮಾಡಿದ್ದೀರಾ. ಇವಾಗ ನಿಮ್ಮ ಹೀರೋಗಳು ಎಲ್ಲ ಕಡೆ ರಾರಾಜಿಸ್ತಾ ಇದ್ದಾರೆ. ಹೀರೋಗಳು ಅಂದರೆ ಯಾರು? ನಮ್ಮ ಹುಲಿ, ನಮ್ಮ ಚಿರತೆ, ನಮ್ಮ ಕೋಣ, ಈ ಆರ್ಟಿಸ್ಟ್ಗಳ ಬಗ್ಗೆ ಒಂದು ಸ್ವಲ್ಪ ಮಾತಾಡಬೇಕು ಅಂತ. ಯಾಕಂದರೆ ಇವ್ರು ಯಾರು ಟೈಮಿಗೆ ಸರಿಯಾಗಿ ಬರೋದೇ ಇಲ್ವಲ್ಲ ಸರ್. ಅದಕ್ಕೆ ಬೆಸ್ಟ್ ಆಸ್ಕರ್ ಅವಾರ್ಡ್ ಕೊಡಬೇಕು ನಮ್ಮ ಪ್ರಾಣಿಗಳಿಗೆ, ಫಾರ್ ನಾಟ್ ಶೋಯಿಂಗ್ ಅಪ್ ಆನ್ ಟೈಮ್. ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟರ್. ಸರ್, ತುಂಬ ಪೇಷನ್ಸ್ ಬೇಕು. ಅಂದರೆ ಒಂದು ಪ್ರಾಣಿನ ಫಾಲೋ ಮಾಡಿ ಅದನ್ನು ಸೆರೆ ಹಿಡಿಬೇಕು ಅಂದರೆ, ನೀವು ಸೆರೆ ಹಿಡಿಯೋದು, ದೂರ ಕೂತ್ ಮಾಡೋದು ಅದು ಒಂದು ಕಡೆ ಆದರೆ, ಕೆಲವು ಶಾರ್ಟ್ಸ್ ತುಂಬ ಹತ್ತಿರ ಹೋದಂಗೆ ಕಾಣಿಸತ್ತೆ, ಕೆಲವುದಲ್ಲ. ಹೆಂಗೆ ರಿಯಾಕ್ಟ್ ಮಾಡುತ್ತೆ ಸರ್ ಪ್ರಾಣಿಗಳೆಲ್ಲ ಅದಕ್ಕೆ? ಅಲ್ಲ, ಅದು ಅದೇ ಬೇರೆ ಬೇರೆ ಪ್ರಾಣಿ ಬೇರೆ ಬೇರೆ ಥರ ತೆಗೆದಿರೋದು. ಇವಾಗ ಹುಲಿ, ಚಿರತೆ ಆ ಥರದ್ದೆಲ್ಲ ನಮ್ಮದೊಂದು ಉದ್ದ ಲೆನ್ಸ್ ಇದೆ, CN20 ಅಂತ. 50 to 1000 ಅಷ್ಟು ಝೂಮ್ ಮಾಡ್ಬೋದು. ವೈಡ್ ಆ್ಯಂಗಲಿಂದ 1500 ತನಕ ಝೂಮ್ ಮಾಡ್ಬೋದು. ಅಂದರೆ ಅಷ್ಟು ಮ್ಯಾಗ್ನಿಫೈ ಮಾಡುತ್ತೆ. ಸೊ ದೂರದಲ್ಲಿ ಇತ್ಕೊಂಡು ಹತ್ತಿರ ತೆಗ್ದಂಗೆ ಕಾಣುತ್ತೆ, ಅದೊಂದು. ಮತ್ತು ಈ ನೀಲಗಿರಿ, ಸೇಲಿಯಾ, ಬೇರೆ ಬೇರೆದು ಓತಿಕೇತ ಥರ ಇದೆಯಲ್ಲ, ಅದೆಲ್ಲ ಮ್ಯಾಕ್ರೋ ಲೆನ್ಸಲ್ಲಿ ತೆಗೆದಿರೋದು. ಅಂದರೆ ಮ್ಯಾಕ್ರೋ ಲೆನ್ಸ್. ಇಷ್ಟು ಹತ್ತಿರ ಇರ್ತೀವಿ, ಇಷ್ಟು ಹತ್ತಿರ ಇಟ್ಕೊಂಡು ಅದ್ರದ್ದು ಕಣ್ಣೇ ಫುಲ್ ಸ್ಕ್ರೀನ್ ಬರೀ ಕಣ್ಣೇ ಕಾಣುತ್ತೆ. ಸೊ ಆ ಥರ ಲೆನ್ಸಲ್ಲೂ ತೆಗೆದಿದ್ದೀವಿ. ಸೊ ಎಕ್ವಿಪ್ಮೆಂಟ್ ಕತೆಗಳು ಶುರು ಮಾಡಿದ್ರೆ ಬರೀ ಅದ್ರ ಬಗ್ಗೆನೇ 2 ದಿನ ಮಾತಾಡ್ಬೋದು. ಸರ್, ಪ್ರಾಣಿಗಳಿಗೆ ಗೊತ್ತಿರುತ್ತಾ ನೀವು ಶೂಟ್ ಮಾಡ್ತಾ ಇದ್ದೀರಾ ಅಂತ? ಪ್ರಾಣಿಗಳು ಗೊತ್ತಾದರೆ ನಾವು ಆ ಶಾಟ್ನ ಯೂಸ್ ಮಾಡೋಕ್ಕಾಗಲ್ಲ.
ಯಾಕಂದರೆ ಬರೀ ಕ್ಯಾಮ್ರಾ ನೋಡುತ್ತೆ. ಫೋಟೋಗ್ರಫರ್ಸ್ಗೆ ಅದು ಭಾಳ ಖುಷಿ. ಏನೋ ಹಿಂಗೆ ಮಾಡ್ತಾರೆ, ಅದು ಫಸ್ಟ್ ಕ್ಯಾಮ್ರಾ ನೋಡುತ್ತೆ ಕಣ್ಣಲ್ಲಿ, ಆ ಶಾಟ್ ಯೂಸ್ ಮಾಡ್ತಾರೆ. ನಾವು ಆ ಶಾಟ್ ಯೂಸ್ ಮಾಡಲ್ಲ. ನಮಗೇನಂದರೆ ನಾವೊಂಥರ ಸ್ಪೈ ಇನ್ ದ ಜಂಗಲ್ ಅಂತ, ಅದಕ್ಕೆ ಗೊತ್ತೇ ಇರಬಾರ್ದು ನಾವಲ್ಲಿ ಇದ್ದೀವಿ ಅಂತ. ಅದ್ರದ್ದು ಜೀವನ ಹೇಗೆ ನಡೀತಾ ಇದೆಯೋ ಅದು ತೆಗೆಯೋದು ನಾವು. ದ್ಯಾಟ್ ಈಸ್ ವೈ ವಿ ಆರ್ ಡಾಕ್ಯುಮೆಂಟ್ರಿ ಫಿಲ್ಮ್ ಮೇಕರ್ಸ್. ವಿ ಡೋಂಟ್ ವಾಂಟ್ ದೆಮ್ ಟು ನೋ ವಿ ಆರ್ ದೇರ್. ಅದಕ್ಕೆ ಗೊತ್ತೇ ಆಗಬಾರ್ದು. ಗೊತ್ತಾಗಿ ನಮ್ಮನ್ನು ನೋಡಿದ್ರೆ ಆ ಶಾಟ್ ನೀವು ನೋಡಿದ್ರಲ್ಲ ಮೊನ್ನೆ ಡಾಕ್ಯುಮೆಂಟ್ರಿ ಯಾವ್ದಾರೋ ಶಾಟಲ್ಲಿ ಪ್ರಾಣಿ ಕ್ಯಾಮ್ರಾ ನೋಡ್ತಾ ಇತ್ತಾ? ಇಲ್ಲ. ಅದ್ರ ಪಾಡಿಗೆ ಅದು ಜೀವನ ನಡೆಸ್ಕೊಂಡು ಹೋಗ್ತಾ ಇತ್ತು, ನಾವು ಅದನ್ನ ತೆಗಿತಾ ಇದ್ವಿ. ಓಕೆ, ಇವಾಗ ಐ ವಾಂಟ್ ಟು ಟಾಕ್ ಅಬೌಟ್ ಯುವರ್ ಆರ್ಟಿಸ್ಟ್. ಆಗಲೇ ಹೇಳ್ದಂಗೆ ಟೀ ಎಸ್ಟೇಟ್ ಲೆಪರ್ಡ್ಗಳು ಏನು ಸರ್ ಇದ್ರ ವಿಶೇಷತೆ? ಆ ಟೀ ಎಸ್ಟೇಟಲ್ಲಿ ಆರಾಮಾಗಿ ವಾಕ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ, ಅಲ್ಲಿ ನೋಡಿದ್ರೆ ಯಾರೋ ಟೀ ಪ್ಲಕ್ ಮಾಡ್ತಾ ಇರ್ತಾರೆ. ಹೆಂಗೆ ಇದು ಅಡ್ಜಸ್ಟ್ ಆಗಿದೆ ಅಂತ ಸರ್? ಹೆಂಗೆ ಶೂಟ್ ಮಾಡಿದ್ರಿ? ಏನು ಸೀಕ್ವೆನ್ಸ್ ಇದು? ಇವಾಗ ಅದೇ ನೋಡಿದ್ರಲ್ಲ ಡಾಕ್ಯುಮೆಂಟ್ರಿ, ಅದು ಹೇಗೆ ಅಂದರೆ ಪ್ರಾಣಿಗಳಾಗಲಿ ಮನುಷ್ಯರನ್ನಾಗಲಿ ನಾವು ಎಲ್ಲರನ್ನೂ ಒಂದೇ ಲೆನ್ಸಲ್ಲಿ ಶೂಟ್ ಮಾಡಿದ್ದೀವಿ. ಮನುಷ್ಯರನ್ನು ಲಾಂಗ್ ಲೆನ್ಸಲ್ಲಿ ಶೂಟ್ ಮಾಡಿದ್ದೀವಿ, ಪ್ರಾಣಿಗಳನ್ನೂ ಲಾಂಗ್ ಲೆನ್ಸಲ್ಲಿ ಶೂಟ್ ಮಾಡಿದ್ದೀವಿ, ಅದೇ ಸ್ಟೈಲಲ್ಲಿ. ಸೊ ಹಾಗಾಗಿ ಇದು ಪ್ರಾಣಿಗಳು ಬಂದಾಗ ಅವಾಗ ಮನುಷ್ಯರು ಹೋಗೋ ಟೈಮಲ್ಲಿ ಎಲ್ಲ ಟೀ ಎಸ್ಟೇಟ್ ಎಲ್ಲ ಪಿಕ್ ಮಾಡಿಕೊಂಡು ಹೋದಾಗ ಆವಾಗ ಪ್ರಾಣಿಗಳು ಹೊರಗಡೆ ಬರುತ್ತೆ. ಸೊ ಅದಕ್ಕೂ ಟೈಮಿಂಗ್ ಗೊತ್ತಾಗಿದೆ, ನಾವು ಮನುಷ್ಯರು ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಅಂತ. ಸೊ ಅದು ಕಲ್ತ್ಕೊಂಡಿದೆ ಹೇಗೆ ಹೊಂದ್ಕೊಳ್ಳೋದು, ಹೇಗೆ ಇವಾಗ ಕಾಟಿನೂ ಬರುತ್ತೆ, ಸಾಂಬಾರು ಬರುತ್ತೆ, ಎಲ್ಲ ಬರುತ್ತೆ ಟೀ ಎಸ್ಟೇಟ್ಗೆ. ಅದು ಯಾವುದೊಂದು ಟೀ ತಿನ್ನಲ್ಲ, ಟೀ ಎಲೆನ್ ತಿನ್ನಲ್ಲ. ಅದೇ ಟೀ ಕೆಳಗಡೆ ಬೆಳೀತಾರೆ ಹುಲ್ಲು ಅದು ಇದು ಅದನ್ನು ತಿನ್ನತ್ತೆ. ಸೊ ಒಂಥರ ನಮಗೆ ಒಂದು ಸ್ವಲ್ಪ ಫ್ರೀ ವೀಡ್ ರಿಮೂವಲ್ ಸರ್ವಿಸ್ ಕೊಡ್ತಾ ಇದೆ ಈ ಪ್ರಾಣಿಗಳು. ಟೀ ಏನಕ್ಕೆ ತಿನ್ನಲ್ಲ ಸರ್? ಅಂದರೆ ಜನ ಅದಕ್ಕೆ ಹೊಡಿತಾರೆ, ಹಿಂಸೆ ಕೊಡ್ತಾರೆ ಅಂತನಾ, ಅಥವಾ ಇಟ್ ಜಸ್ಟ್ ಡಸಂಟ್ ಲೈಕ್ ಇಟ್? ಇಟ್ಸ್ ನಾಟ್ ದ ಟೇಸ್ಟ್ ಇಸ್ ನಾಟ್ ವಾಟ್ ದೇ ವಾಂಟ್. ಸೊ ಅದಕ್ಕೆ ಆ ಟೀ ತಿನ್ನಬೇಕು ಅಂತ ಆಸೆ ಇಲ್ಲ. ಹುಲ್ಲು ಇಸ್ ಮೋರ್ ನ್ಯೂಟ್ರಿಷಿಯಸ್ ದ್ಯಾನ್ ದ ಟೀ. ಗೊತ್ತಿಲ್ಲ, ಟೀ ತುಂಬ ತಿನ್ಬಿಟ್ರೆ ಒಂದು ಸ್ವಲ್ಪ ಹೈ ಆಗ್ಬೋದು, ಗೊತ್ತಿಲ್ಲ. ಅದು ಇವಾಗ ಈ ನಡುವೆ ಏನೋ ಕಾಟಿಗಳು ಟೀ ಅವಾಗವಾಗ ತಿನ್ನೋದು ನೋಡಿದಾರಂತೆ, ನಾವು ಡಾಕ್ಯುಮೆಂಟ್ ಮಾಡಿಲ್ಲ. ಅದೇ ಇವಾಗ ಆ ರಿಪೋರ್ಟೂ ಬಂತು. ಈ ಚಿರತೆ ಮರಿ ಹಾಕಿರೋ ಒಂದು ಸೀಕ್ವೆನ್ಸ್ ಇದೆ ತಮ್ಮದ್ರಲ್ಲಿ. ಅದರಲ್ಲಿ ಒಂದೆರಡು ಕಬ್ಸ್ ಬಂದು ಬ್ಲ್ಯಾಕ್ ಪ್ಯಾಂಥರ್ಸು ಇರ್ತವೆ. ಎಂಟೈರ್ ಸೀಕ್ವೆನ್ಸ್ ಅಂದರೆ ಯಾರಿಗೂ ಗೊತ್ತಿಲ್ಲದಿರೋ ಹಾಗೆ ಎಷ್ಟು ಚೆನ್ನಾಗೆ ಅಲ್ಲೇ ಮರಿ ಹಾಕಿ ಅದನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ. ಈ ಸೀಕ್ವೆನ್ಸ್ ಶೂಟ್ ಮಾಡ್ಬೇಕಾದ್ರೆ ಹೇಗಿತ್ತು ಸರ್? ಹೇಗೆ ಸ್ಪಾಟ್ ಮಾಡಿದ್ರಿ ಇದನ್ನು? ಸೊ ಆ್ಯಕ್ಚುಲಿ ನೀವು ಈಗ ತಾನೇ ಒಂದು ತುಂಬ ಇಂಪಾರ್ಟೆಂಟ್ ವಿಷಯ ಹೇಳಿದ್ರಿ. ಏನಕ್ಕೆ ಈ ಚಿರತೆಗಳೆಲ್ಲ ಟೀ ಎಸ್ಟೇಟಲ್ಲಿದೆ? ಇವಾಗ ಆ ಫುಡ್ ಚೈನ್ ಹೇಳಿದ್ರಲ್ಲ, ದ್ಯಾಟ್ ಫುಡ್ ಚೈನ್, ಆ ಫುಲ್ ಫುಡ್ ಚೈನ್ ಎಲ್ಲ ಟೀ ಎಸ್ಟೇಟಲ್ಲಿದೆ. ಇವಾಗ ಟೀ ಎಸ್ಟೇಟ್ಗೆ ಸಾಂಬಾರು ಬರುತ್ತೆ, ಕಾಟಿನೂ ಬರುತ್ತೆ, ಬಾರ್ಕಿಂಗ್ ಡಿಯರು ಬರುತ್ತೆ, ಎಲ್ಲ ಬರುತ್ತೆ. ಸೊ ಅದೇ ಟೀ ಎಸ್ಟೇಟಲ್ಲಿ ಈ ಫುಲ್ ಒಂದು ಚಿರತೆ ಮರಿ ಫ್ಯಾಮಿಲಿ ತುಂಬ ವರ್ಷದಿಂದ ಇದೆ ಈ ಏರಿಯಾನಲ್ಲಿ. ತುಂಬ ಒಂದು 10-20 ವರ್ಷದಿಂದ, 20 ವರ್ಷದ ಮೇಲಿಂದ ಗೊತ್ತಿದೆ. ಅದೇ ಜಾಗದಲ್ಲಿ ಅದೇ ಕಲ್ಲು, ಅದೇ ಬಂಡೆ, ಅದೇ ಒಂದು ಏರಿಯಾಗೆ ಬಂದು ಮರಿ ಹಾಕತ್ತೆ. ಯಾಕಂದರೆ ಅಲ್ಲಿ ಕೇವ್ಗಳೆಲ್ಲ ಇದೆ. ಸೊ ಆ ಜಾಗ ಅದಕ್ಕೊಂಥರ ಪ್ರೊಟೆಕ್ಟೆಡ್ ಜಾಗ. ಅದ್ರ ಸುತ್ತ ಬಂದು ಬರೀ ಟೀ ಎಸ್ಟೇಟ್ ಆಗೋಗಿದೆ. ಸೊ ಅದು ಎಲ್ಲೂ ಹೋಗಿ ಔಸ್ಕೊಳ್ಳೋಕ್ಕೂ ಜಾಗ ಇಲ್ಲ. ಸೊ ಆ ಬಂಡೆ ಕಲ್ ಮೇಲೆ ಬಂದು ಕೂತಾಗ ಅವಾಗೆಲ್ಲ ದೂರದಿಂದನೇ ಕಾಣುತ್ತೆ ಅದು. ಸೊ ಅದೇ ಯುನೀಕ್ ಅದು. ಯಾಕಂದರೆ ಆ ಫುಲ್ ಲ್ಯಾಂಡ್ಸ್ಕೇಪ್ ಬಂದು ಬರೀ ಟೀ ಎಸ್ಟೇಟ್ ಮಾತ್ರ ಇರೋದು. ಇಂಥ ಟೀ ಎಸ್ಟೇಟಲ್ಲಿ 5 ಲೆಪರ್ಡ್ ಒಟ್ಟಿಗೆ ನೋಡಿರೋದು. 5-6 ಒಂದಿನ ನಮಗೆ 6 ಲೆಪರ್ಡ್ ಒಟ್ಟಿಗೆ ಸಿಕ್ತು. ಗಂಡು ಒಂದು ಕರಿಚಿರತೆ, ಹೆಣ್ಣು ಒಂದು ನಾರ್ಮಲ್ ಲೆಪರ್ಡು. ಆ ಲೆಪರ್ಡ್ಗೆ 4 ಮಕ್ಕಳು, 2 ಕರಿ ಚಿರತೆ, 2 ನಾರ್ಮಲ್ ಚಿರತೆ, ಎಲ್ಲ ಒಟ್ಟಿಗೆ ಆ ಟೀ ಎಸ್ಟೇಟ್ ಮಧ್ಯ ನೋಡ್ತಾ ಇರೋದು ನನ್ನ ಕರಿಯರಲ್ಲೇ ಒಂದು ಹೈಲೈಟ್. ಅಷ್ಟು ಚಿರತೆ ಒಟ್ಟಿಗೆ ಒಂದು ಸತಿ ನೋಡಿಲ್ಲ. ಅದರಲ್ಲೂ ಕರಿ ಚಿರತೆ, ನಾರ್ಮಲ್ ಚಿರತೆ 2 ಮಿಕ್ಸ್ಡು. ಸೊ ಅದೇ ಯುನೀಕ್ನೆಸ್ ಅದು. ಈ ಥರ ಈ ಪ್ರಪಂಚದಲ್ಲಿ ಎಲ್ಲಿ ಯೋಚಿಸಿದ್ರು ಈ ಥರ ಸೀನ್ ಸಿಗೋ ಅಂಥದ್ದು ಬೇರೆ ಎಲ್ಲೂ ಸಿಗಲ್ಲ. ಇದು ಒಂದು ಕಡೆ ಆದರೆ, ಚಿರತೆ ಹುಲಿನೂ ಭಯ ಪಡುವಂತಹ ಒಂದು ಪ್ಯಾಕ್ ಅಂದರೆ ವೈಲ್ಡ್ ಡಾಗ್ಸ್ನ ಸೀಳ್ನಾಯಿ ಅಂತೀವ ನಾವು. ಸೊ ಈ ವೈಲ್ಡ್ ಡಾಗ್ ಸ್ಪೆಷಾಲಿಟಿ ಏನು ಸರ್? ಅಂದರೆ ಏನಕ್ಕೆ ಎಲ್ಲ ಪ್ರಾಣಿಗಳಿಗೂ ಅದನ್ನು ನೋಡಿದ್ರೆ ಅಷ್ಟು ಭಯ? ಮತ್ತು ಆ ಮರಿ ಹಾಕಿರೋ ಸೀಕ್ವೆನ್ಸ್ ಇದೆಯಲ್ಲ, ಅದ್ರ ಬಗ್ಗೆ ಹೇಳ್ಬೋದಾ ತಾವು? ಅದು ಕೂಡ ಒಂದು ಯುನೀಕ್ ಸೀಕ್ವೆನ್ಸ್. ಅದು ನಮ್ಮ ವೈಲ್ಡ್ ಡಾಗ್ಸು ಕೆನ್ನಾಯಿ ಅಂತೀವಿ,
ಕೆನ್ನೈನ ಓಕೆ. ಒಂಥರ ಬಣ್ಣ ಫುಲ್ ರೆಡ್ ಕಲರ್ ಬರುತ್ತಲ್ಲ, ಬಾಲ ಫುಲ್ ಕಪ್ಪು. ಸೊ ಅದೇ ಒಂದು ಯುನೀಕ್ ಸ್ಪೀಶೀಸ್ ಅದು. ಈಗ 3,500 ಹುಲಿ ಇದೆ ಅಂತ ಹೇಳಿದ್ವಿ ನಮ್ಮ ಫುಲ್ ಇಂಡಿಯಾ ದೇಶದಲ್ಲಿ. ನಮ್ಮ ವೈಲ್ಡ್ ಡಾಗ್ಸ್ ಬಂದು ಕೆನ್ನೈ ಬಂದು ಹುಲಿಗಳ್ಕಿಂತ ಜಾಸ್ತಿ ಎಂಡೇಂಜರ್ಡು. ಅದು ಜನರಿಗೆ ಗೊತ್ತಿಲ್ಲ, ಯಾಕಂದರೆ ಅದರದ್ದು ಪಾಪ್ಯುಲೇಷನ್ ಅಷ್ಟು ನಾಶ ಆಗಿದೆ. ಮುಂಚೆ ಅದ್ರ ಪಾಪ್ಯುಲೇಷನ್ ಫುಲ್ ಇಂಡಿಯಾನಲ್ಲಿ ಹೆಚ್ಚಾಗಿತ್ತು, ಅದು ಇವಾಗ ಬಂದು ಭಾಳ ಕಮ್ಮಿಯಾಗಿ. ಅದೇ ಜನಕ್ಕೆ ಏನಕ್ಕೆ ಅದು ಜಾಸ್ತಿ ಅನಿಸುತ್ತೆ ಅಂದರೆ, ಯಾಕಂದರೆ ಅದೆಲ್ಲ ಪ್ಯಾಕಲ್ಲಿ ಸಿಗ್ತೀವಲ್ಲ, ಒಂದು ಕಮ್ಮಿ ಅಂದರೂ ಒಂದೊಂದ್ಸತಿ 2 ಸಿಗುತ್ತೆ ಒಟ್ಟಿಗೆ, ಸಿಂಗಲ್ ಸಿಗೋದು ಭಾಳ ಕಮ್ಮಿ. ಆದರೆ ನಾರ್ಮಲಿ 7ರಿಂದ 10 ಅಥವಾ 12 ಒಟ್ಟಿಗೆ ಸಿಗುತ್ತೆ. ಬಿಕಾಸ್ ದೇ ಆರ್ ಪ್ಯಾಕ್ ಆ್ಯನಿಮಲ್ಸ್, ಪ್ಯಾಕಲ್ಲಿ ಹೋಗಿ ಹಂಟ್ ಮಾಡುತ್ತೆ. ಇವಾಗ ಒಂದು ಹುಲಿ ಹೋಗಿ ಬೇಟೆ ಮಾಡಬೇಕು ಅಂದರೆ ಒಂದು 10 ಸತಿ ಬೇಟೆ ಮಾಡುತ್ತೆ, 1 ಸತಿ ಸಕ್ಸಸ್ ಆಗುತ್ತೆ. ನಮ್ಮ ಕೆನ್ನಾಯಿ ಬೇಟೆ ಮಾಡೋಕ್ಕೆ ಹೋದಾಗಲೆಲ್ಲ ಒಂದು ಜಿಂಕೆ ಹಿಡಿಯುತ್ತೆ. ದೇರ್ ಸಕ್ಸಸ್ ರೇಟ್ ಇಸ್ ಆಲ್ಮೋಸ್ಟ್ ಅಬವ್ 80%. ಸೊ ಅಷ್ಟು ಎಫಿಷಿಯೆಂಟ್, ಬಿಕಾಸ್ ಟೀಮ್ ವರ್ಕ್, ದೇ ವರ್ಕ್ ಆ್ಯಸ್ ಎ ಟೀಮ್. ವಿಸ್ಲಿಂಗ್ ಕಮ್ಯುನಿಕೇಷನು ಇದೆ. ಸೊ ಅದೆಲ್ಲ ಇಟ್ಕೊಂಡು, ಆ್ಯಂಡ್ ನಾಯಿಗಳು ಹೇಳ್ಬೇಕಾ, ಅಷ್ಟು ಇಂಟೆಲಿಜೆನ್ಸ್ ಇದೆ. ಜಿಂಕೆ ಈ ಥರ ಇಲ್ಲಿ ಓಡ್ತಾ ಇದೆ ಅಂದರೆ ಈ ಕಡೆಯಿಂದ ಒಂದು ಹೋಗುತ್ತೆ, ಈ ಕಡೆಯಿಂದ ಒಂದು ಹೋಗುತ್ತೆ, ಬಂದು ಟಕ್ ಅಂತ ಹಿಡಿದು 15 ನಿಮಿಷದಲ್ಲಿ ಒಂದು ಫುಲ್ ಜಿಂಕೆನ ಪಾಲಿಷ್ ಮಾಡಿ ಖಾಲಿ ಮಾಡಿಬಿಡುತ್ತೆ. ನೋಡಿದ್ರಲ್ಲ ಡಾಕ್ಯುಮೆಂಟ್ರಿನಲ್ಲಿ. ಸೊ ಅಷ್ಟು ಬೇಗ ನಮಗೆ ನಾವು ಅದನ್ನ ಮತ್ತೆ ಸಿಗೋ ಅಷ್ಟರಲ್ಲಿ ಆಗಲೇ ಆಲ್ಮೋಸ್ಟ್ ಖಾಲಿ ಮಾಡಿಬಿಟ್ಟಿತ್ತು. ಅಷ್ಟು ಬೇಗ ಏನಕ್ಕೆ ಖಾಲಿ ಮಾಡ್ತು? ಯಾಕಂದರೆ ಅದರದ್ದು ಮರಿಗಳಿತ್ತು, ಎಷ್ಟು ಒಂದು 8 ಮರಿಗಳು ಡೆನ್ನಲ್ಲಿ ಬಿಟ್ಟು ಹೋಗುತ್ತೆ. ಸೊ ಜಿಂಕೆನೆಲ್ಲ ಫುಲ್ ತಿಂದು ವಾಪಸ್ ಬಂದು ಅದನ್ನ ರೀಗರ್ಜಿಟೇಟ್, ಒಂಥರ ವಾಂತಿ ಮಾಡಿ. ಸೊ ಆ ಮೀಟೂ ಕೂಡ ಎಲ್ಲ ಸಾಫ್ಟ್ ಆಗಿರುತ್ತೆ. ಆವಾಗ ಮರಿಗಳಿಗೆ ತಿನ್ಸೋಕ್ಕೆ ಕರೆಕ್ಟಾಗಿ ಡೆನ್ನಿಗೆ ಬಂದು ಅದನ್ನ ಮರಿಗಳು ಕೊಟ್ಟು, ಮರಿಗಳೆಲ್ಲ ಆಚೆ ಬರುತ್ತೆ ಎಲ್ಲ. ಆವಾಗ ಅದಂತೂ ಭಾಳ ಮುದ್ದಾಗಿತ್ತು ಆ ಸೀನ್ ನೋಡೋದು. ಅಮೇಝಿಂಗ್. ನನಗೆ ಪರ್ಸ್ನಲಿ ತುಂಬ ಇಷ್ಟವಾದಂತಹ ಒಂದು ಫಿಲ್ಮ್ ಮೇಕಿಂಗ್ ಸೀಕ್ವೆನ್ಸ್ ಅಂದರೆ ಡ್ರ್ಯಾಗನ್ ಫ್ಲೈಸ್. ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಸರ್ ಅದನ್ನು. ಮ್ಯಾಕ್ರೋಯಿಂದ ಹಿಡಿದು ನೀರೊಳಗಿಂದ ಹಿಡಿದು ಒಂದು ಟ್ಯಾಡ್ಪೋಲ್ ಹೆಂಗೆ ತಿನ್ನತ್ತದು, ಅಲ್ಲಿಂದ ಹೇಗೆ ಆಚೆ ಏನದು ಅದು ರೆಕ್ಕೆ ಬಿಚ್ಕೊಂಡು ಬರುತ್ತೆ, ಅದನ್ನು ಹಕ್ಕಿಗಳು ಹೇಗೆ ತಿನ್ನತ್ತೆ. ಐ ಥಿಂಕ್ ಇಟ್ಸ್ ಅಮೇಝಿಂಗ್. ಬಟ್ ನನಗೆ ಯಾವಾಗಲೂ ಕುತೂಹಲ ಹುಟ್ಟಿಸೋವಂಥದ್ದು ಏನಂದರೆ, ಈ ಡ್ರ್ಯಾಗನ್ ಫ್ಲೈಸ್ ಏನಿದೆ ಇದು ಆಫ್ರಿಕಾಯಿಂದ ಇಲ್ಲಿಗೆ ಮೈಗ್ರೇಟ್ ಆಗುತ್ತೆ, ಇಲ್ಲಿಂದ ಆಫ್ರಿಕಾಗೆ ಮೈಗ್ರೇಟ್ ಆಗುತ್ತೆ. ಸುಮಾರು ಒಂದು 5-6 ಸಾವಿರ ಕಿಲೋಮೀಟ್ರು ಆ ಕಡೆಯಿಂದ ಈ ಕಡೆ ಬರುತ್ತೆ ಅಂತ ಹೇಳ್ತಾರೆ. ಅಷ್ಟು ಚಿಕ್ಕ ಪ್ರಾಣಿ ಹೆಂಗೆ ಸರ್ ಅಷ್ಟು ದೂರ ಹೋಗುತ್ತೆ ಸರ್ ಅದು? ಸೊ ಆ ಡ್ರ್ಯಾಗನ್ ಫ್ಲೈದು ಸ್ಟೋರಿ ಅಷ್ಟು ಯುನೀಕ್. ಅದು ಯಾರಿಗೂ ಹೆಚ್ಚಾಗಿ ಗೊತ್ತೂ ಇಲ್ಲ. ಅದು ನೀರು ಒಳಗಡೆಯಿಂದ ಹುಟ್ಟಿ ಬೆಳೆದು ಈ ನಮ್ಮ ಸೊಳ್ಳೆ ಲಾರ್ವೆ ಎಲ್ಲ ತಿನ್ಕೊಂಡು ಹೊರಗಡೆ ಬರೋದು ಅಂತ. ಅದು ಇನ್ನೊಂದು ಯುನೀಕ್ ಏನಂದರೆ, ಅದೊಂದು ಪರ್ಟಿಕ್ಯುಲರ್ ಡ್ರ್ಯಾಗನ್ ಫ್ಲೈ, ನಮಗೆ ಇವಾಗ ಹಲವಾರು ವೆರೈಟಿಗಳಿದೆ ಡ್ರ್ಯಾಗನ್ ಫ್ಲೈಯಲ್ಲಿ. ಅದು ಇದೊಂದು ವೆರೈಟಿ ಪ್ಯಾಂಟಾಲಾ ವಾಂಡರಿಂಗ್ ಗ್ಲೈಡರ್. ಇದೊಂದು ಡ್ರ್ಯಾಗನ್ ಫ್ಲೈ ಬಂದು ಇಟ್ಸ್ ದ ಲಾಂಗೆಸ್ಟ್ ಡಿಸ್ಟೆನ್ಸ್ ಇನ್ಸೆಕ್ಟ್ ಮೈಗ್ರೆಂಟ್ ಇನ್ ದ ವರ್ಲ್ಡ್. ಇವಾಗ ಮೊನಾರ್ಕ್ ಬಟರ್ಫ್ಲೈಗಳು ತುಂಬ ಫೇಮಸ್ಸು ಮೈಗ್ರೇಷನ್ಗೆ. ನಾರ್ತ್ ಅಮೆರಿಕಾಯಿಂದ ಮೆಕ್ಸಿಕೋ ತನಕ ಫುಲ್ ಮೈಗ್ರೇಟ್ ಆಗುತ್ತೆ. ಅದಕ್ಕಿಂತ ಡಬಲ್ ಡಿಸ್ಟೆನ್ಸ್ ಮೈಗ್ರೇಟ್ ಮಾಡೋದು ನಮ್ಮ ಈ ವಾಂಡರಿಂಗ್ ಗ್ಲೈಡರ್ ಡ್ರ್ಯಾಗನ್ ಫ್ಲೈ. ಎಲ್ಲಿಂದ? ಇಂಡಿಯಾಯಿಂದ, ನಮ್ಮ ಪೆನಿನ್ಸುಲರ್ ಇಂಡಿಯಾ, ಆ್ಯಕ್ಚುಲಿ ಫುಲ್ ಇಂಡಿಯಾನಲ್ಲೂ ಇದೆ ಇದು ಪಾಪ್ಯುಲೇಷನು. ಇಲ್ಲಿಂದ ಬಂದು ಎಲ್ಲ ನಮ್ಮ ಕೇರಳ ಅಸೆಂಬಲ್ ಆಗುತ್ತೆ. ಹತ್ತಿ ಮರದಿಂದ ಒಂದು ಚಿಕ್ಕದು ಫಿಗ್ ವಾಸ್ಪ್ ಅಂತ ಹೊರಗಡೆ ಬರುತ್ತೆ, ಅದನ್ನ ಬಂದು ತುಂಬ ತಿನ್ನತ್ತೆ ಇದು. ಸೊ ಡ್ರ್ಯಾಗನ್ ಫ್ಲೈಸ್ ಆರ್ ಹೈಲಿ ಕಾರ್ನಿವರಸ್. ಅಂದರೆ ಡ್ರ್ಯಾಗನ್ ಫ್ಲೈ ತಿನ್ನೋದು ಬರೀ ಬೇರೆ ಇನ್ಸೆಕ್ಟ್ಗಳನ್ನ, ಸೊಳ್ಳೆ ಹಿಡಿಯುತ್ತೆ, ಈ ಫಿಗ್ ವಾಸ್ಪ್ ಹಿಡಿಯುತ್ತೆ, ಅದನ್ನೇ ತಿನ್ನೋದು. ಸೊ ಅದನ್ನು ತಿಂದು ಫುಲ್ ಎನರ್ಜಿ ಬಂದಮೇಲೆ ನಮ್ಮ ಕೇರಳದಿಂದ ನಮ್ಮ ನಾರ್ತ್ ಈಸ್ಟ್ ಮಾನ್ಸೂನ್ ಬರುತ್ತಲ್ಲ, ಈ ಸೌತ್ ವೆಸ್ಟ್ ಮಾನ್ಸೂನ್ ಮುಗಿದು ನಾರ್ತ್ ಈಸ್ಟ್ ಮಾನ್ಸೂನ್ ವಿಂಡು ಹಿಮಾಲಯ ಪರ್ವತದಿಂದ ಈ ಕಡೆ ಕೆಳಗೆ ಬರೋದು. ಸೊ ಆ ನಾರ್ತ್ ಈಸ್ಟ್ ಮಾನ್ಸೂನ್ ಟ್ರೇಡ್ ವಿಂಡ್ನ ತೊಗೊಂಡು ಕೇರಳನಲ್ಲಿ ಕಾಯ್ತಾ ಇರುತ್ತೆ. ಆ ವಿಂಡ್ ಡೈರೆಕ್ಷನ್ ಚೇಂಜ್ ಆಗಿದ ತಕ್ಷಣ ಸ್ವಿಂಗ್ ಅಂತ ಒಂದೇ ಸತಿ ಮಾಲ್ಡೀವ್ಸ್ಗೆ ಹೋಗಿ, ಮಾಲ್ಡೀವ್ಸಿಂದ ಸೀಶೆಲ್ಸ್ ಹೋಗಿ, ಅಲ್ಲಿಂದ ಆಫ್ರಿಕಾಗೆ ಹೋಗಿ ಸೇರುತ್ತೆ. ಸೊ ಅದ್ರದ್ದು ಮೈಗ್ರೇಷನ್ ಪಾತ್. ಸೊ ಅಲ್ಲೋಗಿ ಅದ್ರದ್ದು ಲೈಫ್ ಸ್ಪ್ಯಾನ್ ಬಂದು ಏನು ಒಂದು 4 to 6 ವೀಕ್ಸ್ ಏನೋ ಲೈಫ್ ಸ್ಪ್ಯಾನು. ಅಲ್ಲೋಗಿ ಮೊಟ್ಟೆ ಎಲ್ಲ ಇಟ್ಟು ದ್ಯಾಟ್ ಜನ್ರೇಷನ್ ಡೈಸ್.
the following next generation makes the journey back. So that itself is a marvel. How do they know to come back? ಇಲ್ಲಿಗೆ ಬರಬೇಕು ಅಂತ ಏನಿದೆ. ಸೊ ಆ ಥರ ಮಿಸ್ಟ್ರೀಸು ತುಂಬ ಇದೆ. ಇಟ್ಸ್ ಹಾರ್ಡ್ ವೈರ್ಡ್ ಇನ್ಸೈಡ್ ದೆಮ್ ಟು ಮೇಕ್ ದಿಸ್ ಜರ್ನಿ ಎ ಲೂಪ್. ವಾವ್, ಅಮೇಝಿಂಗ್. ಮತ್ತೊಂದು ನನಗೆ ಒಂಥರ ಅನ್ಸಂಗ್ ಹೀರೋ ಅನ್ಸುತ್ತೆ. ಈ ಪ್ರಾಣಿಗೆ ಸಿಗಬೇಕಾದ ಕ್ರೆಡಿಟೇ ಸಿಕ್ಕಿಲ್ಲ ಅನ್ಸುತ್ತೆ ಸರ್ ನನ್ನ ಪ್ರಕಾರ. ಯಾವುದಂದರೆ ಮೌಂಟೇನ್ ಗೋಟ್ಸ್, ಕುರಿ ಅಥವಾ ಮೇಕೆ, ಏನು ಬೇಕಾದ್ರೂ ಹೇಳ್ಬೋದು ನೀವು. ಈ ಹೆಂಗೆ ಸರ್ ಅದು ಇಷ್ಟು ಒಂದು ಚಿಕ್ಕ ಲೆಡ್ಜ್ ಇರುತ್ತಷ್ಟೇ, ಅಷ್ಟರಲ್ಲಿ ಹೇಗೆ ಬ್ಯಾಲೆನ್ಸ್ ಮಾಡಿ ನಿಂತ್ಕೊಳ್ಳುತ್ತೆ. ಊಹೆನೂ ಮಾಡೋಕ್ಕಾಗ್ದಿರೋಂಥ ಜಾಗಗಳೆಲ್ಲ ಒಂದು ಡ್ರೋನ್ ಶಾಟಲ್ಲಿ ಒಂದು ಮೌಂಟೇನ್ ಗೋಟ್ ನಿಂತಿದೆ, ಅಲ್ಲಿಗೆ ಹೆಂಗೋಯ್ತದು ಅನ್ನೋದೇ ಆಶ್ಚರ್ಯ ಸರ್ ನನಗೆ. ಈ ಪ್ರಾಣಿಯ ಕ್ವಾಲಿಟೀಸ್ ಏನು, ಅದ್ರ ಬಗ್ಗೆ ಹೇಳ್ಬೋದಾ? ನೀಲಗಿರಿ ಟಾರ್ ಅಂದರೆ ಅದು ಒಂಥರದ್ದು ಮೇಕೆ ಕುರಿ ಅಂತಲೇ ಹೇಳ್ಬೋದು. ಅದು ಕೂಡ ಒಂದು ಎಂಡೆಮಿಕ್ ಸ್ಪೀಶೀಸ್, ನಮ್ಮ ವೆಸ್ಟರ್ನ್ ಘಾಟ್ಸ್ಗೆ ಎಂಡೆಮಿಕ್ ಅದು. ಅದ್ರ ಹ್ಯಾಬಿಟ್ಯಾಟ್ ಬಂದು ಈ ಬೆಟ್ಟ ಗುಡ್ಡ ಹೆಂಗೆ ಸ್ಟ್ರೇಟ್ ವರ್ಟಿಕಲ್ ಇರುತ್ತೋ ಅಲ್ಲೇ ಇರೋದಿವು. ಮತ್ತು ಆ ಥರ ಹ್ಯಾಬಿಟ್ಯಾಟಲ್ಲಿ ಬೇರೆ ಯಾವುದು ಲೆಪರ್ಡ್ ಆಗಲಿ ಹುಲಿ ಆಗಲಿ ಯಾವುದು ಬಂದು ಅದನ್ನ ಹಿಡಿಯೋಕ್ಕೂ ಆಗಲ್ಲ. ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ದೇ ಆರ್ ಅಡ್ಯಾಪ್ಟೆಡ್ ಟು ದ್ಯಾಟ್ ವರ್ಟಿಕಲ್ ಲ್ಯಾಂಡ್. ಸೊ ದ್ಯಾಟ್ಸ್ ವೈ ಅದು ಡಾಕ್ಯುಮೆಂಟ್ರಿನೂ ಹೇಳ್ತೀನಿ. ನೀಲಗಿರಿ ಟಾರ್ ಅಂದರೆ ಲೈಫ್ ಆನ್ ಎ ಪ್ರೆಸಿಪಿಸ್, ಲೈಫ್ ಲಿವಿಂಗ್ ಆನ್ ದಿ ಎಡ್ಜ್. ಸೊ ದ್ಯಾಟ್ಸ್ ದ ನೀಲಗಿರಿ ಟಾರ್. ಸಿನಿಮಾದ ಮೋಸ್ಟ್ ಹೈಲೈಟ್ ಅಂದರೆ ನನಗನ್ಸಿದ್ದು ಹಾರ್ನ್ಬಿಲ್ ಕತೆ. ಹೇಗೆ ಒಂದು ಹಾರ್ನ್ಬಿಲ್ ಫ್ಯಾಮಿಲಿ ಅದರ ಒಂದು ಮಗುಗೆ ಜನ್ಮ ಕೊಟ್ಟು ಅದು ಹೇಗೆ ಗೂಡಿಂದ ಆಚೆ ಬರುತ್ತೆ. ಅಮೇಝಿಂಗ್. ಆ ಗೂಡಿಂದ ಆಚೆ ಬರೋ ಶಾಟ್ ನಿಮ್ಮ ಫೇವ್ರೇಟ್ ಶಾಟ್ ಅಂತ ಕೂಡ ಹೇಳಿದ್ರಿ ಮೊನ್ನೆ ನೀವು. ಈ ಥರ ಹಲವಾರು ಪಕ್ಷಿಗಳು ಕೂಡ ಇದೆ ನಿಮ್ಮ ಡಾಕ್ಯುಮೆಂಟ್ರಿನಲ್ಲಿ. ಬುಲ್ಬುಲ್ಸ್ ಆಗ್ಬೋದು, ಅಥವಾ ಬಾರ್ಬೆಟ್ಸ್ ಆಗ್ಬೋದು, ಅಥವಾ ವಿಸ್ಲಿಂಗ್ ಥ್ರಸ್ಟ್ ಆಗ್ಬೋದು, ಅಥವಾ ಲಾಫಿಂಗ್ ಥ್ರಸ್ಟ್ ಆಗ್ಬೋದು. ಈ ಥರ ಹಲವಾರು ಪಕ್ಷಿಗಳು ಕೂಡ ಇದೆ. ಈ ಪಕ್ಷಿಗಳು ಹೇಗೆ ಪ್ರಕೃತಿಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅನ್ನೋದನ್ನು ಹೇಳ್ಬೋದಾ ಸರ್ ತಾವು? ಈ ಹಕ್ಕಿಗಳು, ಹಾರ್ನ್ಬಿಲ್ ಆಗಲಿ, ಬುಲ್ಬುಲ್ ಆಗಲಿ, ಬ್ಲೂಬರ್ಡ್ ಆಗಲಿ, ಫೇರಿ ಬ್ಲೂಬರ್ಡ್, ಮೈನಾ, ಇದೆಲ್ಲ ಬಂದು ನಮ್ಮ ಇವಾಗ ಇನ್ಸೆಕ್ಟ್ಗಳ ಬಗ್ಗೆ ಮಾತಾಡಿದ್ವಿ. ಅದೇ ಥರ ಈ ಹಕ್ಕಿಗಳು ಫ್ರೂಟ್ಸ್, ನಮ್ಮ ಫಿಗ್ ಫ್ರೂಟು, ಅದರದ್ದೆಲ್ಲ ಟ್ರಾನ್ಸ್ಪೋರ್ಟೇಷನ್ ಮಾಡೋದು, ಬೇರೆ ಕಡೆಗೆ ನೆಟ್ಟೋದು, ಆ ರೋಲ್ ಪ್ಲೇ ಮಾಡೋದು ನಮ್ಮ ಹಕ್ಕಿಗಳು. ಸೀಡ್ಸ್, ಬೀಜ ಬೆಳೆಸೋದೇ ಹಕ್ಕಿಗಳು, ಕಾಡು ಬೆಳೆಸೋದೇನೆ ಈ ಹಕ್ಕಿಗಳು. ಆ್ಯಕ್ಚುಲಿ ಹಾರ್ನ್ಬಿಲ್ಗೆ ಬೇರೆ ಹೆಸರೇನಂದರೆ ದ ಟ್ರೀ ಪ್ಲಾಂಟರ್ ಆಫ್ ದ ರೈನ್ ಫಾರೆಸ್ಟ್ ಓಕೆ ಅಂತಾನೆ ಹೆಸರಿರೋದು ಅದಕ್ಕೆ. ಆ ವೈಟಲ್ ರೋಲ್, that important role is played by birds. Very important. ಪಾಲಿನೇಷನ್ ಆಗ್ಬೋದು, ಈ ಮೂವಿಂಗ್ ಸೀಡ್ಸ್ ಫ್ರಮ್ ಒನ್ ಪ್ಲೇಸ್ ಟು ದಿ ಅದರ್. ಯಾಕೆಂದರೆ ಇವಾಗ ಇಲ್ಲಿಂದ ಒಂದು ಹಣ್ಣು ತಿಂದು ದೂರ ಹೋಗಿ ಬೇರೆ ಎಲ್ಲೋ ಎಕ್ಸ್ಕ್ರೀಟ್ ಮಾಡುತ್ತೆ. ಸೊ ಅದರದ್ದು ಬೀಜ ಹೋಗಿ ಈ ಪೇರೆಂಟ್ ಟ್ರೀಯಿಂದ ದೂರ ಹೋಗಿ ಅಲ್ಲಿ ಆ ಬೀಜ ನೆಟ್ಟಿದಂಗೆ ಜರ್ಮಿನೇಟು ಅಲ್ಲ ಆಗುತ್ತೆ. ಸೊ ಹಾಗಾಗಿ ಈ ಬರ್ಡ್ಸ್ ಆರ್ ಆಫ್ ಕೋರ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಹೋಲ್ ಇಕೋಸಿಸ್ಟಮ್. ಓಕೆ, ಇಷ್ಟೊತ್ತು ನಮ್ಮ ಆ್ಯಕ್ಟ್ರ್ಗಳ ಬಗ್ಗೆ ಎಲ್ಲ ಮಾತಾಡಿದ್ವಿ. ಅವ್ರೇನು ಪೇಮೆಂಟ್ ಕೇಳಲ್ಲ, ಆದರೆ ಇದನ್ನೆಲ್ಲ ಕೆಲಸ ಮಾಡಬೇಕಾದ್ರೆ ಒಂದು ತಂಡ ಬೇಕು, ಅದಕ್ಕೆ ದುಡ್ಡು ಬೇಕು. ಈ ಫಿಲ್ಮ್ಗೆ ಫಂಡಿಂಗ್ ಹೆಂಗಾಯಿತು, ಪ್ರೊಡ್ಯೂಸರ್ ಹೆಂಗೆ ಸಿಕ್ಕಿದ್ರು, ಅದ್ರ ಬಗ್ಗೆ ಹೇಳ್ಬೋದಾ? ಹೌದು. ಸೊ ನಮ್ಮ ರೋಹಿಣಿ ನೀಲಕಂಠಿ ಮೇಡಮ್ ಅವರು ಭಾಳ ಸಪೋರ್ಟ್ ಮಾಡಿದ್ದಾರೆ ಈ ಫುಲ್ ಡಾಕ್ಯುಮೆಂಟ್ರಿಗೆ. ಅದು ಹೇಗೆ ಶುರು ಆಯಿತು ಅಂದರೆ, ಒಂದಿನ ಅಲ್ಲಿ ಕೂನೂರಲ್ಲೇ ನಾವು ಅವ್ರಿಗೆ ಬರ್ಡ್ ವಾಚಿಂಗ್ ಅಂದರೆ ತುಂಬ ಇಷ್ಟ, ಕಾಡಲ್ಲಿ ಸುಮ್ಮನೆ ನೆಟ್ಕೊಂಡು ಹೋಗೋದು, ನೋಡೋದು ಭಾಳ ಇಂಟ್ರೆಸ್ಟ್ ಇದೆ. ಸೊ ನಮ್ಮ ಜೊತೆ ರೋಹಿಣಿ ಮೇಡಮ್ ತುಂಬ ವರ್ಷದಿಂದ ಸಪೋರ್ಟ್ ಮಾಡಿದ್ದಾರೆ. ಸೊ ನೀಲಗಿರೀಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಆವಾಗ ರೋಹಿಣಿ ಮೇಡಮೇ ಕೇಳಿದ್ರು, ನೀಲಗಿರೀಸ್ ಬಗ್ಗೆ ನಾವು ಏನಾದ್ರು ನೋಡೋಕ್ಕೆ ಯಾವ್ದಾದ್ರು ಡಾಕ್ಯುಮೆಂಟ್ರಿ ಇದೆಯಾ, ಯಾವ್ದಾದ್ರು ತೋರಿಸ್ಬೋದಾ? ಯಾಕಂದರೆ ಅವ್ರದ್ದು ಒಂದು ಮನೆ ಇದೆ ಅಲ್ಲಿ, ಒಂದು ಆ ಕರಡಿ ಒಂದು ಮನೆ ಒಳಗೋಯ್ತು ಅಂತ ಹೇಳಿದಲ್ಲ ಈಗ, ಅದು ರೋಹಿಣಿ ಮೇಡಮ್ ಮನೆಯೇ. ಅದು ಲಿವಿಂಗ್ ರೂಮ್ ಒಳಗಡೆ ಹೋಗಿ, ಡೈನಿಂಗ್ ರೂಮ್ ತಂಗ ಹೋಗಿ, ಮೇಲ್ಗಡೆ ರೂಮ್ಗೆ ಹೋಗಿ ಅಲ್ಲಿ ಗ್ಲಾಸ್ ಹೊಡೆದು ಹೊರಗಡೆ ಬಂತು. ಸೊ ಆ CCTV ಕ್ಯಾಮ್ರಾದಲ್ಲಿ ಭಾಳ ಮಜಾ ಇದೆ, ಅದು ಭಾಳ ಮಜಾ ಇದೆ. ಅನ್ನೋದು ಕ್ಯೂಟೆಸ್ಟ್ ಮೊಮೆಂಟ್ಸ್ ಫಿಲ್ಮಲ್ಲಿ ಅದು. ಸೊ ಅವ್ರಿಗೇನಂದರೆ, ಅವ್ರಿಗೆ ಇಲ್ಲಿ ನೀಲಗಿರೀಸ್ ಬಗ್ಗೆ ಅವ್ರಿಗೆ ಗೊತ್ತಿದೆ, ಅಷ್ಟು ಸ್ಕೂಲ್ಗಳಿದೆ ಅಲ್ಲಿ. ನೀಲಗಿರೀಸ್ ಬಗ್ಗೆ ಯಾವ್ದಾದ್ರು ಡಾಕ್ಯುಮೆಂಟ್ರಿ ಇದೆಯಾ ಅಂತ ಕೇಳಿದ್ರು. ಸೊ ಯೋಚಿಸಿದ್ವಿ, ನೋಡಿದ್ವಿ, ಯೂಟ್ಯೂಬಲ್ಲಿ ಎಲ್ಲ ಚೆಕ್ ಮಾಡಿದ್ವಿ, ಎಲ್ಲೂ ನೀಲಗಿರೀಸ್ ಬಗ್ಗೆ ಡಾಕ್ಯುಮೆಂಟ್ರಿ
ಅಂದರೆ ಸಣ್ಣ ಪುಟ್ಟ ಬೈಕಲ್ಲಿ ಹೋಗಿರೋದು ಅದು ಇದು ಏನೇನೋ ಸಣ್ಣ ಪುಟ್ಟದಿದೆ. ಬಟ್ ನಮ್ಮ ಈ ಸ್ಟೈಲಲ್ಲಿ ಎಜುಕೇಷ್ನಲ್ ಡಾಕ್ಯುಮೆಂಟ್ರಿ ಅನ್ನೋದು ಯಾವುದೂ ಸಿಗಲಿಲ್ಲ. ಸೊ ಅವಾಗ ಹೇಳಿದ್ವಿ ಇದು ಯಾವುದು ನೀಲಗಿರೀಸ್ ಬಗ್ಗೆ ಈ ಥರದ್ದು ಯಾವುದೂ ಇಲ್ಲ. ಸೊ ಅವರು ನಾವೇ ಒಂದು ಮಾಡೋಣ. ಸೊ ನಾವು ರೆಡಿ ಇದ್ವಿ ಮಾಡೋಕ್ಕೆ. ಸೊ ಒಂದು 30 minute ಡಾಕ್ಯುಮೆಂಟ್ರಿ ಮಾಡೋಣ ಮಕ್ಕಳಿಗೆ ಅಂತ ಶುರುವಾಗಿದ್ದು. ಆದರೆ ನೀಲಗಿರೀಸಲ್ಲಿ ಅಷ್ಟು ಒಳ್ಳೊಳ್ಳೆ ಅದ್ಭುತವಾದ ಈ ಕಥೆಗಳೆಲ್ಲ ಸಿಗ್ತಾಯಿತ್ತು, ಈ ಥರ ಶಾರ್ಟ್ಸ್ ಎಲ್ಲ ಸಿಗೋಕ್ಕೆ ಶುರುವಾಯಿತು. ಸೊ 30 ನಿಮಿಷದಿಂದ 1 hour ಡಾಕ್ಯುಮೆಂಟ್ರಿ ಅಂತ ಹೋಯಿತು. 1 hour ಡಾಕ್ಯುಮೆಂಟ್ರಿನಲ್ಲಿ ಅಷ್ಟು ಕಥೆಗಳನ್ನೆಲ್ಲ ಕಂಡೆನ್ಸ್ ಮಾಡೋದು ಭಾಳ ಕಷ್ಟ ಆಯಿತು. ಮತ್ತು ನನಗಿನ್ನೊಂದೇನೆಂದರೆ ನನಗೆ ಒಂದು ಸಲ ಅರ್ಜೆಂಟಲ್ಲಿ ಮಾಡೋಕ್ಕೆ ಇಷ್ಟ ಇಲ್ಲ. ಇವಾಗ ನಾವು ಮುಂಚೆ ನ್ಯಾಷನಲ್ ಜಿಯೋಗ್ರಾಫಿಕ್ ಜೊತೆ ಮಾಡ್ತಾಯಿದ್ವಿ, BBC ಜೊತೆ ಮಾಡಿದ್ದೀವಿ, ನೆಟ್ಫ್ಲಿಕ್ಸು ಎಲ್ಲ ಮಾಡಿದ್ದೀವಿ. ಅದು ನ್ಯಾಟ್ ಜಿಯೋಗೆ ಮಾಡಬೇಕಂದ್ರೆ 44 ನಿಮಿಷ. ನೀವು ಎಷ್ಟೇ ಫುಟೇಜ್ ಇರಲಿ ಅದನ್ನೆಲ್ಲ 44 ನಿಮಿಷದಲ್ಲಿ ಕಟ್ ಆಫ್ ಪಾಯಿಂಟ್ ಇದೆ. ಸೊ ಅದು ಒಂಥರ ಫಾರ್ಮ್ಯಾಟ್, ಅದು ಫಾಸ್ಟಾಗಿರಬೇಕು. ಇಂಟ್ರೊಡಕ್ಷನ್ 52 ಸೆಕೆಂಡ್ ಇಂಟ್ರೊಡಕ್ಷನು, ಆ ಫುಲ್ ಸ್ಟೋರಿನ 52 ಸೆಕೆಂಡ್ಸಲ್ಲಿ ಹೇಳಬೇಕು. 8 seconds ಟೈಟಲ್, ಆಮೇಲೆ ನಿಮ್ಮ ಸ್ಟೋರಿ ಶುರು ಆಗುತ್ತೆ. ಸೊ ಒಂಥರ ಫಾಸ್ಟ್ ಆ್ಯಕ್ಷನ್ ಅದು. ನನಗೆ ಒಂದೊಂದು ಕಡೆ ಫಾಸ್ಟ್ ಆ್ಯಕ್ಷನೂ ಇದೆ, ಬಟ್ ಐ ಡಿಂಟ್ ವಾಂಟ್ ಟು ಕಂಪ್ರೆಸ್ ದ ಸ್ಟೋರಿ. ಸೊ ಅದಕ್ಕೆ ಒಂದು ಸ್ವಲ್ಪ ಎಲ್ಲನೂ ಹೇಳ್ಕೊಡೋಣ ಒಳಗೆ, ಒಂದು ಸ್ವಲ್ಪ ಸ್ಲೋ ಆಗಿರಲಿ, ಒಂದು ಸ್ವಲ್ಪ ಎಲ್ಲರೂ ಒಳಗೆ ಬರಲಿ ಡಾಕ್ಯುಮೆಂಟ್ರಿಗೆ. ದೇ ಹ್ಯಾವ್ ಟು ಫೀಲ್ ಲೈಕ್ ದೇರ್ ಇನ್ ದ ನೀಲಗಿರೀಸ್, ಸೌಂಡ್ ಕೇಳಿಸ್ಕೊಳ್ಳಿ. ಸೊ ಐ ವಾಂಟೆಡ್ ಸ್ಪೇಸ್ ಟು ಡೂ ಆಲ್ ದ್ಯಾಟ್. ಸೊ ರೋಹಿಣಿ ಮೇಡಮ್ ವಾಸ್ ಇನ್ಸ್ಟ್ರೂಮೆಂಟಲ್. ಈ ಥರ ಸಪೋರ್ಟ್ ಕೊಟ್ಟು ಯಾವುದ್ರಲ್ಲೂ ಇಂಟರ್ಫಿಯರ್ ಆಗದೆ ಈ ಸ್ಟೋರಿನಲ್ಲಿ, ಈ ಡೈರೆಕ್ಷನಲ್ಲಿ ಹೇಗೆ ಬೇಕೋ ಹಾಗೆ ಮಾಡು, ಫುಲ್ ಸಪೋರ್ಟ್ ನಮ್ಮ ಕಡೆಯಿಂದ ಇದೆ. ಟೆಲ್ ದ ಸ್ಟೋರಿ ಲೈಕ್ ಹೌ ಯು ವುಡ್ ಟೆಲ್ ದ ಸ್ಟೋರಿ. So we were not constrained to time because we are not doing this for a broadcaster. Broadcaster ಮಾಡಬೇಕಂದ್ರೆ ಅವ್ರು ಭಾಳ ಸ್ಟ್ರಿಕ್ಟ್ ಇದ್ದಾರೆ. So this is an independent production, completely funded in country, the entire crew, the entire team, all in country. So ಅದೆಲ್ಲ ನೋಡಿದ್ರೆ ಇಟ್ಸ್ ಅ ವೆರಿ ಯುನೀಕ್ ಪ್ರೊಡಕ್ಷನ್. ನಮ್ಮ ಇಂಡಿಯಾದಲ್ಲೇ ಈ ಥರ ಫುಲ್ ಇನ್ ಕಂಟ್ರಿನಲ್ಲಿ ಮಾಡಿ, ಬಟ್ ಅಟ್ ಅನ್ ಇಂಟರ್ನ್ಯಾಷನಲ್ ಲೆವೆಲ್. ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಮಾಡಿಲ್ಲ. ಸೌಂಡ್ ಆಗಲಿ, ವಿಜುವಲ್ಸ್ ಆಗಲಿ, ಸ್ಟೈಲ್ ಆಗಲಿ, ಅಷ್ಟು 2 ವರ್ಷ ಟೈಮ್ ಆಗಲಿ ಫೀಲ್ಡಲ್ಲಿ ಇತ್ಕೊಂಡು, ಆಮೇಲೆ ಬಂದು 1 ವರ್ಷ ಎಡಿಟಿಂಗು ಅದೆಲ್ಲ ಮಾಡಿಕೊಂಡು, ಇಟ್ಸ್ ಆಲ್ಮೋಸ್ಟ್ ಎ 3-year ಪ್ರಾಜೆಕ್ಟ್. ದ ಸಪೋರ್ಟ್ ವಾಸ್ ಎಂಟೈರ್ಲಿ local support from Rohini Nilekani Philanthropies and the entire Felis team. ನಮ್ಮ ಟೀಮಲ್ಲೇ ಒಂದು 20-25 people. ಫೆಲಿಸ್ ಅಂದರೆ ನಿಮ್ಮ ಬೆಕ್ಕಲ್ವಾ ಅದು? ಫೆಲಿಸ್ ಫೀಲೈನ್ಸ್. ಫೆಲಿಸ್ ಲ್ಯಾಟಿನ್ ನೇಮ್ ಫಾರ್ ಕ್ಯಾಟ್ಸ್. ಓಕೆ. ಸೊ ಅದರಿಂದ ನಮ್ಮ ಫೆಲಿಸ್ ಕಂಪನಿ ಹೆಸರು ಪಡೆದಿರೋದು. ಸೊ ನಮ್ಮ ಟೀಮ್ ಎಲ್ಲ ಸೇರಿಕೊಂಡು ಫುಲ್ಲಿ ಡೆಡಿಕೇಟೆಡ್ ಟೀಮ್, ಕಂಟಿನ್ಯೂಸ್ ಎಡಿಟಿಂಗ್ ಟೀಮಿಂದ ಹಿಡಿದು, ಕ್ರಿಯೇಟಿವ್ ಗ್ರಾಫಿಕ್ಸ್ ಟೀಮಿಂದ ಹಿಡಿದು, ಪ್ರೊಡಕ್ಷನ್ ಟೀಮಿಂದ ಹಿಡಿದು ಎಲ್ಲ ಒಟ್ಟಿಗೆ ಸೇರಿಕೊಂಡು ಈ ಪ್ರೊಡಕ್ಷನ್ನ ನಮ್ಮ ಎಲ್ಲರೂ ನೋಡಲಿ ಅಂತ ನನ್ನ ಇದು ಉದ್ದೇಶ. ಮೋಸ್ಟ್ಲಿ ನಿಮ್ಮ ಸಿನಿಮಾ ಬಗ್ಗೆ ತುಂಬ ಮಾತಾಡಿದ್ದೀವಿ ಸರ್. ನನ್ನ ಪ್ರಕಾರ ಅದು ಥಿಯೇಟ್ರ್ನಲ್ಲೇ ಜನ ಹೋಗಿ ನೋಡಬೇಕು ಅಂತ ನನಗನ್ಸುತ್ತೆ. ಸೊ ಈ ಥಿಯೇಟ್ರ್ನಲ್ಲಿ ಇತ್ತೀಚೆಗೆ ನೀವು ಅಬ್ಸರ್ವ್ ಮಾಡ್ತು ಅಂದರೆ ಸುಮಾರು ಒಂದು 5-8 ವರ್ಷದಲ್ಲಿ ಕನ್ನಡದಲ್ಲೇ ಸಾಕಷ್ಟು ವೈಲ್ಡ್ ಲೈಫ್ ಡಾಕ್ಯುಮೆಂಟ್ರಿಗಳು ಥಿಯೇಟ್ರಿಕಲ್ ರಿಲೀಸ್ ಆಗ್ತಾ ಇದ್ದಾವೆ. ವೈಲ್ಡ್ ಕರ್ನಾಟಕ ಆಗ್ಬೋದು, ಅಥವಾ ಕಪ್ಪೆ ರಾಗ ಆಗ್ಬೋದು, ಈ ಥರ ಹಲವಾರು ಸಿನಿಮಾಗಳು ಒಂದು ಹೊಸ ಮಾರ್ಕೆಟನ್ನು ಸೃಷ್ಟಿ ಮಾಡ್ಕೊತಾ ಇದೆ ಅಂತ ಕೂಡ ಹೇಳ್ಬೋದು. ಸೊ ಈ ಸಿನಿಮಾ ಥಿಯೇಟ್ರಿಗೆ ಯಾಕೆ ಮಾಡಿದ್ರಿ ನೀವು? ಯಾಕಂದ್ರೆ ಯೂಶಲಿ ಸಂದೇಶ್ ಕಡೂರ್ ಡಾಕ್ಯುಮೆಂಟ್ರೀಸ್ ಎಲ್ಲ NGCಲಿ ಬರುತ್ತೆ ಅಥವಾ ಡಿಸ್ಕವರಿಲಿ ಬರುತ್ತೆ, ಈ ಥರ ಹಲವಾರು OTTಗಳಲ್ಲಿ ಬರುತ್ತೆ. ಬಟ್ ವೈ ಥಿಯೇಟ್ರಿಕಲ್? ವೈ ವಾಸ್ ಇಟ್ ಸೋ ಇಂಪಾರ್ಟೆಂಟ್? ಈಗ ನಾವು ಇವಾಗ ಮುಂಚಿತವಾಗಿ ಮಾಡಿರೋದು ಹೆಚ್ಚಾಗಿ ನಮ್ಮ ನ್ಯಾಷನಲ್ ಜಿಯೋಗ್ರಾಫಿಕ್ಗೆ ತುಂಬ ಡಾಕ್ಯುಮೆಂಟ್ರಿ ಮಾಡಿದ್ದೀವಿ. ನೆಟ್ಫ್ಲಿಕ್ಸ್ಗೆ Our Planet 1, Our Planet 2, BBCಗೆ Planet Earth 2. ಸೊ ಅದರಲ್ಲಿ ಸುಮಾರು ಸೀಕ್ವೆನ್ಸ್ಗಳು ಮಾಡಿದ್ದೀವಿ. ಆ್ಯಪಲ್ TVಗೆ ಮಾಡಿದ್ದೀವಿ. ಸೊ ಅದು ಮಾಡಿದಾಗ ನಾವು ಜನರಿಗೆ ಅದನ್ನ ತೊಗೊಂಡೋಗಿ ತೋರಿಸ್ಬೇಕು ಅಂತ ಏನು ಅಷ್ಟು ಉದ್ದೇಶ ಇಲ್ಲ. ಯಾಕಂದರೆ ಅದು 180 ಕಂಟ್ರಿ, ಫುಲ್ ಪ್ರಪಂಚ ಪೂರ್ತಿ ಹೋಗುತ್ತೆ. Millions of people watch the documentary. So we are not worried about bringing it personally to each one. So we know it's mainstream, ಅದು ಬೇರೆ ಥರ ಮಾರ್ಕೆಟಲ್ಲಿ ಅದು ಹೊಟ್ಟೋಗುತ್ತೆ.
ಅದೇ ನಮ್ಮಲ್ಲಿ ನಮ್ಮ ಇಂಡಿಯಾನಲ್ಲಿ ಈಗ ಈ ಥರ ಡಾಕ್ಯುಮೆಂಟ್ರಿ ನಾವು ಇದ್ರ ಉದ್ದೇಶ ಏನಂದರೆ ಫಸ್ಟಿಂದಾನೇ ಸಿನಿಮಾಗೆ ಮಾಡುವಂತಾನೆ ಉದ್ದೇಶ ಇದ್ದಿದ್ದು. ಸೊ ಇದ್ರದ್ದು ಸೌಂಡ್ ಆಗಲಿ, ವಿಜುವಲ್ಸ್ ಆಗಲಿ, ಶಾರ್ಟ್ಸ್ ಆಗಲಿ ಎಲ್ಲ ಪ್ಲ್ಯಾನ್ ಮಾಡಿದ್ದು ದೊಡ್ಡ ಸ್ಕ್ರೀನ್ ಮೇಲೆ ಹಾಕೋಣ. ಆ ಚಿಕ್ಕ ಸಣ್ಣ ಪುಟ್ಟ ಡ್ರ್ಯಾಗನ್ ಫ್ಲೈ ಅದು ಆಗಲಿ ಅಷ್ಟು ದೊಡ್ಡದಾಗಿ ದೊಡ್ಡ ಸ್ಕ್ರೀನಲ್ಲಿ ತೋರಿಸಿದಾಗ ಆ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ, ಮ್ಯಾಗ್ನಾನಿಮಿಟಿ. ಸೊ ಆ ಫೀಲಿಂಗ್ನ ಬರಬೇಕು ಅಂತ ಶಾರ್ಟ್ಸ್ ತೆಗೆದಿದ್ದು ಹಾಗೆ. ನಾವು ಇದನ್ನೆಲ್ಲ ಹೆಚ್ಚಾಗಿ ಶೂಟಿಂಗ್ ಮಾಡಿದ್ದು 4K ನಲ್ಲೂ ಶೂಟ್ ಮಾಡಿಲ್ಲ, ನಾವೆಲ್ಲ 8K ನಲ್ಲಿ ಶೂಟ್ ಮಾಡಿದ್ವಿ ದೊಡ್ಡ ಸ್ಕ್ರೀನ್ಗೆ. ಸೊ ಆ ಎಕ್ಸ್ಪೀರಿಯನ್ಸ್ ಬರಲಿ, ಆ ಫೀಲಿಂಗ್ ಬರಲಿ ಮುಂಚಿತವಾಗಿ. ಸೊ ವೈಲ್ಡ್ ಲೈಫ್ ಫಿಲ್ಮ್ಗಳು ಥಿಯೇಟ್ರಲ್ಲಿ ಬಂದರೆ ಅದೊಂಥರ ಮೇನ್ ಸ್ಟ್ರೀಮಲ್ಲಿ ಬಂದಂಗೆ. ನಮ್ಮ ಇಂಡಿಯಾನಲ್ಲಂತೂ ಪಿಕ್ಚರ್ಗೆ ಹೋಗಿ ಸಿನಿಮಾಗೆ ಹೋಗೋ ಹುಚ್ಚಂತೂ ಇದೆ. ಸೊ ಆ ಆಡಿಯನ್ಸು ಯೂಶುವಲ್ ಆಗಿ ಯಾರು ಆ್ಯಕ್ಟರ್ ಇರಬೇಕು, ಅವಾಗ ಹೀರೋಯಿನ್ ಇರಬೇಕು, ಅವಾಗ ಏನೋ ಒಂದು ಹಾಡು ಗೀಡು ಇದ್ದು ಡ್ಯಾನ್ಸ್ ಎಲ್ಲ ಇದ್ರೆ ಭಾಳ ಖುಷಿ ಆಗುತ್ತೆ. ಅದೇ ನಮ್ಗೆ ಇವಾಗ ಇದನ್ನ ವೈಲ್ಡ್ ಲೈಫ್ ಫಿಲ್ಮ್ನ ಥಿಯೇಟ್ರಲ್ಲಿ ಹಾಕಿ ಇಷ್ಟು ಮಕ್ಕಳು ಬಂದು, ಪೇರೆಂಟ್ಸು ಎಲ್ಲರೂ ಬಂದು ಇಷ್ಟು ಒಳ್ಳೊಳ್ಳೆ ಕಾಮೆಂಟ್ಸ್ ಕೊಡ್ತಾ ಇದ್ದಾರೆ, ಅವ್ರ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು, ಈ ಡಾಕ್ಯುಮೆಂಟ್ರಿನ ಇಷ್ಟು ದೊಡ್ಡ ಸಿನಿಮಾನಲ್ಲಿ ತೋರಿಸಿದ್ದಕ್ಕೆ ಥ್ಯಾಂಕ್ ಯು ಅಂತ ಇದ್ದಾರೆ. ಸೊ ವೈಲ್ಡ್ ಲೈಫ್ ಫಿಲ್ಮ್ಸ್ ಇನ್ ಥಿಯೇಟ್ರ್ ಒಂಥರ ಈ ಟ್ರೆಂಡ್ ಅಂತ ಸ್ಟಾರ್ಟ್ ಆಗಿದೆ. ಸೊ ಇದೇ ಕಂಟಿನ್ಯೂ ಮುಂದಕ್ಕೆ ಹೋಗಲಿ. ಬರೀ ಟೆಲಿವಿಷನ್ನಲ್ಲಿ, ಬರೀ ಯೂಟ್ಯೂಬಲ್ಲಿ, ಬರೀ ಫೋನ್ನಲ್ಲಿ ನೋಡೋ ಅಂಥದ್ದಲ್ಲ, ಇದು ದೊಡ್ಡ ಸ್ಕ್ರೀನಲ್ಲಿ ನೋಡಬೇಕು. ಇನ್ಫ್ಯಾಕ್ಟ್ ಸುಮಾರು ಒಂದು 5,000 to 6,000 ಜನ ಮಕ್ಕಳು ಥಿಯೇಟ್ರಿಗೆ ಬಂದು ಇದನ್ನ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಆಗಿ ನೋಡ್ತಾ ಇದ್ದಾರೆ. ಸೊ ಬೆಂಗಳೂರಲ್ಲಿ ಆಗ್ಬೋದು, ಹೈದರಾಬಾದಲ್ಲಿ ಆಗ್ಬೋದು, ಮುಂಬೈ, ಡೆಲ್ಲಿ ಎಲ್ಲ ಊರುಗಳಲ್ಲೂ ಮಕ್ಳುಗಳು ಬರ್ತಾ ಇದ್ದಾರೆ. ಸೊ ಮಕ್ಕಳನ್ನ ಕರ್ಕೊಂಡೋಗಿ ಒಂದು ಸಿನಿಮಾ ತೋರಿಸ್ಬೇಕು ಅಂದ್ರೆ ಅದು ಈ ಸಿನಿಮಾನಾ ಅಂತ ನನ್ನ ಪ್ರಶ್ನೆ. ವಾಟ್ ಯು ಹ್ಯಾವ್ ಟು ಸೇ? ಅದು ಕೂಡ ನಮಗೆ ಬಹಳ ಸಂತೋಷವಾದದ್ದು. ಸುಮಾರು ಜನ ಬಂದು ಮಾತಾಡಿಸ್ತಾ ಇದ್ದಾರೆ ನಮ್ಮ ಜೊತೆ. ಇದು ನನ್ನ ಮಗಳದು ಮೊದಲನೆಯ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ನಿಮ್ಮ ಡಾಕ್ಯುಮೆಂಟ್ರಿ, ಥ್ಯಾಂಕ್ ಯು. ಇದು ಬಹಳ ಖುಷಿಯಾಗಿದೆ ಮಕ್ಕಳಿಗೆ. ಚಿಕ್ಕ ಮಕ್ಕಳು 3 ವರ್ಷ, 4 ವರ್ಷ, 5 ವರ್ಷ ಮಕ್ಕಳು ಹೋಗಿ ನೋಡ್ತಾ ಇದ್ದಾರೆ. ನಾನು ಒಂದಿನ ಅಲ್ಲಿ ಮೈಸೂರಲ್ಲಿ ಕೂತಿದ್ದೆ, ನನ್ನಿಂದ ಒಂದು ಚಿಕ್ಕ ಮಗು ಇತ್ತು. ಎಷ್ಟು ಪ್ರಶ್ನೆಗಳು ಕೇಳ್ತು ಅಂದ್ರೆ, ಆ ಮಗು ಪಿಕ್ಚರ್ ನೋಡ್ತಾ, ಫುಲ್ ಸಿನಿಮಾ ನೋಡ್ತಾ, ಒಂದು ನಿಮಿಷ ಅದ್ರ ಬಗ್ಗೆ ಕಣ್ಣು ಈ ಕಡೆ ಆ ಕಡೆ ಆಡ್ಸಿಲ್ಲ. ಪ್ರಶ್ನೆಗಳು ಅಷ್ಟು ಇನ್ನೋಸೆಂಟ್ ಪ್ರಶ್ನೆಗಳು. ಸೊ ನನ್ಗೇನು ಖುಷಿ ಆಯಿತು ಅಂದರೆ, ಈ ಮಕ್ಕಳು ಕೂಡ ಇದನ್ನ ನೋಡಿಕೊಂಡು ಅಷ್ಟು ಆನಂದಿಸ್ತಾ ಇದ್ದಾರೆ. ನಾವು ಆ್ಯಕ್ಚುಲಿ ಮಕ್ಕಳಿಗೆ ಅಂತ ಮಾಡಿಲ್ಲ, ಬಟ್ ಇವಾಗ ಮಕ್ಕಳು ಅಷ್ಟು ಕನೆಕ್ಟ್ ಆಗ್ತಾ ಇದ್ದಾರೆ. ಇಲ್ಲ ಸರ್, ನನಗನ್ಸುತ್ತೆ ಮಕ್ಕಳು ಇಸ್ ದಿ ಪಿವೋಟಲ್ ಪಾಯಿಂಟ್ ಇನ್ ಬಿಸ್ನೆಸ್ ಟುಡೇ. ಅಪ್ಪ ಅಮ್ಮಂಗೆ ಹೇಳಿ ಬಂದ್ಬಿಟ್ಟು ಈ ಸಿನಿಮಾ ನೋಡಿ ಅಂತೇಳಿ, ಅದರಲ್ಲಿ ಕ್ರೈಮ್ ಇದೆಯಾ, ಥ್ರಿಲ್ ಇದೆಯಾ, ಅಥವಾ ಮಿಸ್ಟ್ರಿ ಇದೆಯಾ, ಹಾರರ್ ಇದೆಯಾ, ಅದನ್ನೆಲ್ಲ ಯೋಚನೆ ಮಾಡ್ತಾರೆ. ಅಪ್ಪ ನಾನು ಈ ಫಿಲ್ಮ್ಗೆ ಹೋಗ್ಬೇಕು ಅಂದ್ರೆ ಬಾಯಿ ಮುಚ್ಕೊಂಡು ಬರ್ತಾರೆ ಅಪ್ಪ ಅಮ್ಮಂದ್ರು. ರೈಟ್? ನ್ಯಾಷನಲ್ ಜಿಯೋಗ್ರಫಿಕ್ ಬಗ್ಗೆ ಮಾತಾಡ್ತಾ ಇದ್ವಿ. ನ್ಯಾಷನಲ್ ಜಿಯೋಗ್ರಫಿಕ್ ಸೊಸೈಟಿನಲ್ಲಿ ಇರುವಂತಹ ಏಕೈಕ ಇಂಡಿಯನ್ ಮೆಂಬರ್ ಅಂದ್ರೆ ನೀವೊಬ್ರೆ, ಭಾರತದಿಂದ ತಾವೊಬ್ಬರೇ ಇರೋದು ಅಂತ ಸಾಕಷ್ಟು ಜನ ವೈಲ್ಡ್ ಲೈಫ್ ಕಮ್ಯುನಿಟಿಲಿ ಹೇಳ್ತಾ ಇರ್ತಾರೆ. ಸೊ ಹೊಸದಾಗಿ ಇವಾಗ ವೈಲ್ಡ್ ಲೈಫ್ ಅಂತ ಯಾರಾದರೂ ಒಂದು ಉತ್ಸಾಹದಲ್ಲಿ ಬಂದಾಗ ಅವ್ರಿಗೆ ನರ್ಚರ್ ಮಾಡೋದಕ್ಕೆ ಅಥವಾ ಸಪೋರ್ಟ್ ಮಾಡೋದಕ್ಕೆ ತಾವು ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಕೇಳ್ಪಟ್ಟಿದ್ದೀನಿ. ಏನ್ ಸರ್ ಇದು? ಅದೇ ಆ ಜರ್ನಿ ಶುರು ಆಗಿದ್ದು ಹೇಗೆ ಅಂದ್ರೆ 2013 ನಂದು ಹಿಮಾಲಯ ಬುಕ್. ನಾನು ಫಸ್ಟ್ ಬುಕ್ ಮಾಡಿದ್ದು ಇದು ಸಹ್ಯಾದ್ರೀಸ್ ಅಂತ, ಇದು ಪಶ್ಚಿಮ ಘಟ್ಟಗಳ ಬಗ್ಗೆ. ಸೊ ಈ ಬುಕ್ ಮಾಡಾದ್ಮೇಲೆ ನಾವು ಒಂದು ಡಾಕ್ಯುಮೆಂಟ್ರಿ ಮಾಡಿದ್ವಿ BBC ಅವ್ರಿಗೆ, ಮೌಂಟೇನ್ಸ್ ಆಫ್ ದ ಮಾನ್ಸೂನ್. ಆ ಮೌಂಟೇನ್ಸ್ ಆಫ್ ದ ಮಾನ್ಸೂನ್ ಡಾಕ್ಯುಮೆಂಟ್ರಿ ಆದ್ಮೇಲೆ ನಮ್ಮ ಗೌರಿ ಶಂಕರ್ ಅವ್ರ ಜೊತೆ 2009 ಕಾಳಿಂಗ ಸರ್ಪದ ಬಗ್ಗೆ ಒಂದು ಮಾಡಿದ್ವಿ. ಅದಾದ್ಮೇಲೆ ಒಂದು ಹಿಮಾಲಯ ಬಗ್ಗೆ ಇನ್ನೊಂದು ಪುಸ್ತಕ ಮಾಡಿದ್ವಿ, ಈ ಕಾಫಿ ಟೇಬಲ್ ಬುಕ್, ಹಿಮಾಲಯ ಮೌಂಟೇನ್ಸ್ ಆಫ್ ಲೈಫ್. ಸೊ ಈ ಪುಸ್ತಕ ಮಾಡಿದಾಗ ನಮ್ಮ ನ್ಯಾಷನಲ್ ಜಿಯೋಗ್ರಾಫಿಕ್ ಅವ್ರು ನೋಡಿದ್ರು, ಏನು ಇವನು ಇಂಡಿಯಾನಲ್ಲಿ ಯಾರಿದು ಇದೆಲ್ಲ ಮಾಡ್ತಾ ಇದ್ದಾನಲ್ಲ, ಆಲ್ಮೋಸ್ಟ್ ಇಂಡಿವಿಜುವಲ್ ಆಗಿ ಮಾಡ್ತಾ ಇದ್ದಾನಲ್ಲ, ನಮ್ಮದು ಕೂಡ ಒಂದು ಸ್ವಲ್ಪ ಸಪೋರ್ಟ್ ಇರಲಿ ಅಂತ ನನ್ನನ್ನು ಎಕ್ಸ್ಪ್ಲೋರರ್ ಆಗಿ ಒಂದು ಅವಾರ್ಡ್ ಕೊಟ್ಟು ವಾಷಿಂಗ್ಟನ್ DC ಇನ್ವೈಟ್ ಮಾಡಿ 2013 ನನ್ನನ್ನು ಎಕ್ಸ್ಪ್ಲೋರರ್ ಅಂತ ಮಾಡಿದ್ರು. ಸೊ ಅವಾಗಲಿಂದ ನಮ್ಮ ನ್ಯಾಷನಲ್ ಜಿಯೋಗ್ರಾಫಿಕ್ ಕನೆಕ್ಷನ್ನು ತುಂಬ ಇದೆ. ಕಿಂಗ್ ಕೋಬ್ರಾ ಡಾಕ್ಯುಮೆಂಟ್ರಿ ಕೂಡ ಅದು ನ್ಯಾಷನಲ್ ಜಿಯೋಗ್ರಾಫಿಕ್ ಅವ್ರಿಗೆ ಮಾಡಿದ್ದು. ಸೊ ಅದಾದಮೇಲೆ 2019 ನ್ಯಾಷನಲ್ ಜಿಯೋಗ್ರಾಫಿಕ್ ಮೇಡ್ ಮೀ ಎ ಫೆಲೋ ಅಂದರೆ ನಾನು ಒಂದು ಈ ಹಿಮಾಲಯ ಬುಕ್ ಮಾಡುವಾಗ ಅಲ್ಲೊಂದು ಎಕ್ಸ್ಪಿಡಿಷನ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ನಾನು ಈ ಬುಕ್ ಬರೆದಿದ್ದು 2012 ಬರೆದಿದ್ದು ಬುಕ್ಕು. ಕ್ಯಾಪ್ಷನ್ಗಳು ಬರೆಯೋವಾಗ ಯಾಕಿದು 1911 1912 ಎಲ್ಲ ಈ ಸಣ್ಣ ಪುಟ್ಟ ಕಪ್ಪೆ ಆಗಲಿ
ಇನ್ಸೆಕ್ಟ್ ಆಗಲಿ ಎಲ್ಲಾನು 2011-12 ಡಿಸ್ಕ್ರೈಬ್ ಮಾಡ್ತಾ ಇದ್ರು. ಸಾರಿ 1911 100 ವರ್ಷದ ಹಿಂದೆ. ಸೊ 100 ವರ್ಷದ ಹಿಂದೆ ಏನು ನಡೀತಾ ಇತ್ತು ಅಂತ ಒಂದು ಸ್ವಲ್ಪ ರಿಸರ್ಚ್ ಮಾಡಿದ್ರೆ ನಮ್ಗೊಂದು 1000 page ರಿಪೋರ್ಟ್ ಸಿಕ್ತು. ದ ರಿಸಲ್ಟ್ಸ್ ಆಫ್ ದಿ ಅಬೋರ್ ಎಕ್ಸ್ಪಿಡಿಷನ್ 1911 to 1922. ಸೊ ನಾನು ಈ ಬುಕ್ ಮಾಡಿದ್ದು 2012. ಸೊ ನಾನು ಅವಾಗಲೇ ಅಂದ್ಕೊಂಡೆ, ಸೊ ಹೇಗಿರುತ್ತೆ 100 ವರ್ಷ ಆದಮೇಲೆ ಒಂದು ಫುಲ್ ಸೈಂಟಿಫಿಕ್ ಟೀಮ್ನ ಕರ್ಕೊಂಡು ನಮ್ಮ ಈ ಸಿಯಾಂಗ್ ಹಿಮಾಲಯ ಪರ್ವತಕ್ಕೆ ಕರ್ಕೊಂಡು ಹೋಗಿ ಇನ್ನೊಂದು ಎಕ್ಸ್ಪಿಡಿಷನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡಿ ಅದ್ರ ಬಗ್ಗೆ ಒಂದು ಗ್ರಾಂಟ್ ಬರೆದೆ. ಸೊ ಆವಾಗ 2019 ನ್ಯಾಷನಲ್ ಜಿಯೋಗ್ರಾಫಿಕ್ ನನಗೊಂದು ಫೆಲೋಶಿಪ್ ಕೊಟ್ಟು ಈ ಪ್ರಾಜೆಕ್ಟ್ನ ಸಪೋರ್ಟ್ ಮಾಡಿ, ಅದು ಇವಾಗ ನಮ್ಮ ನೆಕ್ಸ್ಟ್ ಡಾಕ್ಯುಮೆಂಟ್ರಿ ಯಾವ್ದು ಮಾಡ್ತಾ ಇದ್ದೀವಿ ಅಂದರೆ ಅದ್ರ ಬಗ್ಗೆ ಒಂದು ಮಾಡ್ತಾ ಇದ್ದೀವಿ. ಸೊ ನಾನು ಫುಲ್ ಏಟ್ರಿ, NCBS, ಇಂಡಿಪೆಂಡೆಂಟ್ ರಿಸರ್ಚ್ ಟೀಮ್ ಎಲ್ಲರನ್ನೂ ಒಟ್ಟಿಗೆ ಸೇರಿಸ್ಕೊಂಡು 2019 ಆದಮೇಲೆ ಅದು 2020 ಕೋವಿಡ್ ಆಯ್ತಲ್ಲ, ಸೊ ಆ ಟೈಮಲ್ಲಿ ಎಕ್ಸ್ಪಿಡಿಷನ್ ಮಾಡೋಕ್ಕಾಗಲಿಲ್ಲ. ಸೊ 2022 ಫುಲ್ ಟೀಮ್ನ ಕರ್ಕೊಂಡೋಗಿ ಕಮ್ಮಿ ಅಂದರೂ ಒಂದು 50 ಹೊಸ ಸ್ಪೀಶೀಸ್ನ ಡಿಸ್ಕ್ರೈಬ್ ಮಾಡಿದ್ದಾರೆ ನಮ್ಮ ಸೈಂಟಿಫಿಕ್ ತಂಡ ಈ ಎಕ್ಸ್ಪಿಡಿಷನ್ನಿಂದ. ಸೊ ಅದು ನನ್ನ ನ್ಯಾಷನಲ್ ಜಿಯೋಗ್ರಾಫಿಕ್ ಫೆಲೋಶಿಪ್. ಸರ್, ನೀವು ಇದಕ್ಕೆಲ್ಲ ಹೋಗ್ತೀರಲ್ಲ, ನಿಮಗೆ ಈ ನಿಮ್ಮ ಲಗೇಜ್ ಇಟ್ಕೊಳ್ಳೋಕ್ಕೆ ಅಥವಾ ಈ ಥರದಕ್ಕೆಲ್ಲ ಯಾರು ಜನ ಬೇಕು ಸರ್? ಬನ್ನಿ ರೆಡಿ. ನಮ್ ಜನರಂತೂ ಬೇಕು. ಇನ್ನೊಂದ್ 2 ಕೈ ಕಾಲು ಸಿಕ್ಕಿದ್ರೆ ಒಳ್ಳೇದು. ಯಾವಾಗ ಬರ್ತೀರಾ? ಮುಂದಿನ ವಾರ ಹೋಗ್ತಾ ಇದೀವಿ. ಶೋರ್. ನಿಮ್ ಲೈಫ್ ನೋಡಿದ್ರೆ, ನಿಮ್ ಜರ್ನಿ ನೋಡಿದ್ರೆ ಸೋ ಮಚ್ ಆಫ್ ಅಡ್ವೆಂಚರ್. ಬರೀ ಮನೆಯಿಂದ ಆಚೆನೆ ಜಾಸ್ತಿ, ಅಂದ್ರೆ ನೇಚರ್ನೇ ಮನೆ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಇವತ್ತಿನ ದಿವಸ ಸಂದೇಶ್ ಕಡೂರ್ ಅನ್ನೋ ಒಂದು ಹೆಸರು ವೈಲ್ಡ್ ಲೈಫ್ ಕಮ್ಯುನಿಟಿನಲ್ಲಿ ಒಂದು ರೆಸ್ಪೆಕ್ಟಬಲ್ ನೇಮ್ ಅಷ್ಟೇ ಅಲ್ಲ, ಒಂದು ಸಾಕಷ್ಟು ಜನರಿಗೆ ಮಾರ್ಗದರ್ಶನ, ಉದ್ಯೋಗ ಮತ್ತು ಸ್ಫೂರ್ತಿ. ಯು ಆರ್ ಅನ್ ಇನ್ಸ್ಪಿರೇಷನ್ ಅಂಡ್ ಆಲ್ಸೋ ಯು ಹ್ಯಾವ್ ಕ್ರಿಯೇಟೆಡ್ ಜಾಬ್ಸ್ ಅಂಡ್ ಆಲ್ಸೋ ಬೀನ್ ಅ ಮೆಂಟರ್ ಟು ಮೆನಿ. ನಾನು ಯಾಕೆ ಈ ವಿಚಾರ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಂದ್ರೆ, ಹೊಸದಾಗಿ ಹುಡುಗರು ಎಂಥೂಸಿಯಾಸಮ್ ಅಲ್ಲಿ ಕ್ಯಾಮ್ರಾ ತಗೋತಾರೆ, ದೊಡ್ಡ ದೊಡ್ಡ ಲೆನ್ಸ್ ತಗೋತಾರೆ, ಟರ್ರ್ ಅಂತ ಕಾಡೊಳಗೆ ನುಗ್ತಾರೆ. ಇಂಥ ಹುಡುಗರಿಗೆ ತಾವು ಹೇಳೋವಂಥ ಒಂದು ಕಿವಿ ಮಾತು ಏನು? ಯಾಕೆಂದ್ರೆ ಎಥಿಕ್ಸ್ ಅನ್ನೋದು ಏನಿದೆ ಪ್ರತಿಯೊಂದು ಬಿಸ್ನೆಸ್ ಅಲ್ಲೂ ಇರುತ್ತೆ. ಈ ವೈಲ್ಡ್ ಲೈಫ್ ಫೋಟೋಗ್ರಫಿಗೆ ಇರುವಂತಹ ಎಥಿಕ್ಸ್ ಏನು? ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಅದ್ರ ಸಬ್ಜೆಕ್ಟ್ಗೆ ಏನು ಕೂಡ ಡಿಸ್ಟರ್ಬೆನ್ಸ್ ಆಗಬಾರ್ದು, ಬರಬಾರ್ದು. ನಾನು ಹೇಳ್ತೀನಿ, ನಮ್ಮ ಡಾಕ್ಯುಮೆಂಟ್ರಿ ಫಿಲ್ಮ್ ಮೇಕಿಂಗಲ್ಲಿ ಬೇರೆ ಥರ ಏನಾದ್ರು ಅದಾದರೆ ನಾವು ಅದನ್ನ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇವಾಗ ಅದ್ರದ್ದು ಅಟೆನ್ಷನ್ ತೊಗೊಳೋಕೆ, ಅದಕ್ಕೆ ಕೂಗೋದು, ಶಿಲ್ಪಿ ಮಾಡೋದು, ಆ ಥರ ಸಣ್ಣ ಪುಟ್ಟದ್ದು ಇರ್ಬೋದು, ಅದು ಕೂಡ ಮಾಡಬಾರ್ದು. ಸೊ ಎಥಿಕ್ಸ್ ಅನ್ನೋದೇನೆಂದರೆ ಅದು ಸ್ವಚ್ಛ ನಮ್ಮ ಒಳಗಡೆಯಿಂದ ಬರಬೇಕದು. ಅದು ನಾವು ಎಷ್ಟು ಹೇಳ್ಕೊಟ್ರು ಪ್ರಯೋಜನ ಇಲ್ಲ. ಸೊ ಎಲ್ಲರಿಗೂ ಅವ್ರವ್ರದ್ದು ಆ ಲಿಮಿಟ್ಟು, ಎಥಿಕ್ಸು ಅವರಿಂದ ಗೊತ್ತಾಗಬೇಕು. ಯಾವಾಗ ಡಿಸ್ಟರ್ಬ್ ಮಾಡಬಾರ್ದು. ದ ಸಬ್ಜೆಕ್ಟ್, ದ ವೆಲ್ಫೇರ್ ಆಫ್ ದ ಸಬ್ಜೆಕ್ಟ್ ಮೋಸ್ಟ್ ಇಂಪಾರ್ಟೆಂಟ್. ಏನೇ ಡಿಸ್ಟರ್ಬೆನ್ಸ್ ಆಗಲಿ, ನೆಸ್ಟಿಂಗ್ ಬರ್ಡ್ಸ್ನ ಡಿಸ್ಟರ್ಬೆನ್ಸ್ ಮಾಡೋದಾಗಲಿ. ನಾನು ಹೇಳಿದ್ನಲ್ಲ, ನಾವು ಹೈಡ್ ಹಾಕೊಂಡು ಕೂತ್ಕೊಂಡ್ಬಿಡ್ತೀವಿ. ಯಾಕೆಂದರೆ ಅವಿಗೆ ಗೊತ್ತಾಗಬಾರ್ದು ನಾವು ಅಲ್ಲಿದ್ದೀವಿ ಅಂತ. ಅವಿಗೆ ಗೊತ್ತಾದರೆ ಅದು ಡಿಸ್ಟರ್ಬೆನ್ಸ್ ಆದಂಗೆ ಅಲ್ವಾ? ಸೊ ವಿತೌಟ್ ಡಿಸ್ಟರ್ಬೆನ್ಸ್, ವಿತೌಟ್ ಪ್ರೊವೊಕೇಶನ್, ವಿತೌಟ್ ಹಿಂಡ್ರಿಂಗ್ ದೆಮ್ ಫೋಟೋಗ್ರಫಿ ಮಾಡಿದ್ರೆ ದ್ಯಾಟ್ ಈಸ್ ಹೌ ಇಟ್ ಶುಡ್ ಬಿ ಡನ್. ಈ ಥರ ಕಾಂಪಿಟೇಷನ್ಗಾಗಲಿ, ಈ ಥರ ಇನ್ನೊಂದೇನೆಂದರೆ ಇವಾಗ ಫೋಟೋಗ್ರಫಿ ಬೆಳೆದು ಬಿಟ್ಟಿದೆ, ಆದರೆ ತಿಳುವಳಿಕೆ ಕಮ್ಮಿ ಆಗೋಗಿದೆ. ಹಕ್ಕಿ ಚೆನ್ನಾಗಿದೆ ನೋಡೋಕ್ಕೆ ಅಂತ ಒಂದು ಫೋಟೋ ತೆಗೆಯೋದು, ಅದು ಯಾವ ಹಕ್ಕಿ, ಅದು ಏನು ಮಾಡುತ್ತೆ, ಅದ್ರ ಬಿಹೇವಿಯರ್ ಏನು, ಅದ್ರ ಬಗ್ಗೆ ಒಂದು ಸ್ವಲ್ಪ ಕಲ್ತ್ಕೋಬೇಕು. ಸೊ ಅದ್ರದ್ದು ಸೆಲ್ಫ್ ಲರ್ನಿಂಗ್ ಬರಬೇಕು. ಟು ಲರ್ನ್ ವಾಟ್ ದ್ಯಾಟ್ ಈಸ್ ಮೋರ್ ದೆನ್ ದ ಫೋಟೋ. ಇಟ್ಸ್ ಅಬೌಟ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ದ್ಯಾಟ್ ಈಸ್. ಮತ್ತು ಇನ್ನೊಂದೇನಂದರೆ, ಇವಾಗ ಇನ್ಸ್ಟಾಗ್ರಾಮಲ್ಲಾಗಲಿ ಯಾವುದಲ್ಲೇ ಆಗಲಿ ಸುಮ್ಮನೆ ಫೋಟೋ ಹಾಕ್ಬಿಟ್ಟು ಅದಕ್ಕೆ ಲೈಕ್ಸ್ ಬರೋದಂತ ಅಲ್ಲ. ಆ ಫೋಟೋ ಹಾಕಿದ್ರೆ ನಮ್ಮದು ಅವರ್ ಮಿಷನ್ ಶುಡ್ ಬಿ ಟು ಎಜುಕೇಟ್ ಸಮ್ ಒನ್ ಎಲ್ಸ್ ಅಬೌಟ್ ದಿ ಇಂಪಾರ್ಟೆನ್ಸ್ ಆಫ್ ವಾಟ್ ದ್ಯಾಟ್ ಸಬ್ಜೆಕ್ಟ್ ಇಸ್. ಫ್ರಮ್ ವಾಟ್ ಈಸ್ ಇಟ್, ಎಲ್ಲಿ, ಏನು ಇನ್ಫಾರ್ಮೇಷನ್ ಬರಬೇಕು. ಸುಮ್ಮನೆ ಚೆನ್ನಾಗಿದೆ ನೋಡೋಕ್ಕೆ ಅಂತ ಹಾಕಿದ್ರೆ ಏನು ಪ್ರಯೋಜನ ಇಲ್ಲ. ಸೊ ನಂದು ಫೋಟೋಗ್ರಫಿನಲ್ಲಿ ಐ ಆಮ್ ಆಲ್ಸೋ ಎ ಮೆಂಬರ್ ಆಫ್ ದ ಇಂಟರ್ನ್ಯಾಷನಲ್ ಲೀಗ್ ಆಫ್ ಕಾನ್ಸರ್ವೇಷನ್ ಫೋಟೋಗ್ರಫರ್ಸ್. ಸೊ ಕಾನ್ಸರ್ವೇಷನ್ ಫೋಟೋಗ್ರಫಿನಲ್ಲೇನು ಅಂದರೆ, ಎವ್ರಿ ಇಮೇಜ್ ದ್ಯಾಟ್ ವಿ
take needs to have a message, a conservation message. ಇವಾಗ ನಾನು ತೆಗೆಯೋದು ಫೋಟೋಸಲ್ಲಿ ಬುಕ್ಕಲ್ಲಿ ತಾವು ನೋಡಿ, ಇವಾಗ ದೇರ್ ಇಸ್ ಆಲ್ಸೋ ಫೋಟೋಸ್ ಆಫ್ ಗಾರ್ಬೇಜ್, ಟ್ರ್ಯಾಶ್, ಬರೀ ಸುಂದರವಾದ ಬೆಟ್ಟ ಅಲ್ಲ, ಇವಾಗ ಪ್ಲಾಸ್ಟಿಕ್ ಬಾಟಲ್ದು ಒಂದು ಬೆಟ್ಟ ಇರುತ್ತೆ, ಅದ್ರದ್ದು ಒಂದು ಫೋಟೋ ತೆಗಿತೀನಿ. ಆ ಫೋಟೋನ ನಾನು ಹೈಲೈಟ್ ಮಾಡ್ತೀನಿ. ಯಾಕಂದರೆ ಒಂದು ಮೆಸೇಜ್ ಹೋಗಬೇಕು, ಕಮ್ಯುನಿಟಿಗೆ ಒಂದು ಮೆಸೇಜ್ ಹೋಗಬೇಕು. ನಮ್ಮ ನಿಸರ್ಗ, ನೀವೊಂದು ಭಾಳ ಇಂಪಾರ್ಟೆಂಟ್ ಮಾತು ಹೇಳಿದ್ರಿ. ಈಗ ನಾನು ನೇಚರ್ನೇ ಮನೆ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಸೊ ಮನೆಯಲ್ಲಿರೋ ನೇಚರ್ನೇ ಮನೆ ಮಾಡ್ಕೊಂಡಿದ್ದೀನಿ ಅಂತ. ಅದೇ ನಾನು ಹೇಳೋದೇನಂದ್ರೆ ಎಲ್ಲರಿಗೂ, ನೇಚರೇ ನಮ್ಮ ಮನೆ. ನಮ್ಮ ಮನೆನ ನಾವೆಲ್ಲರೂ ಸೇರಿಕೊಂಡು ಚೆನ್ನಾಗಿ ನೋಡ್ಕೋಬೇಕು. ನೇಚರ್ನ ನಮ್ಮದೇ ಮನೆ ಅಂತ ಎಲ್ಲರೂ ಅನ್ಕೋಬೇಕು. ಬಿಕಾಸ್ ನೇಚರ್ ಈಸ್ ಅವರ್ ಓನ್ಲಿ ಹೋಮ್. ದಿಸ್ ಅರ್ತ್ ಈಸ್ ಅವರ್ ಓನ್ಲಿ ಹೋಮ್. ನಿಮ್ದೊಂದು ಜಿಪ್ಸಿ ಅಮೆರಿಕಾನಲ್ಲಿ ಒಂದು ಮ್ಯೂಸಿಯಂ ಅಲ್ಲಿ ಇದೆ ಅಂತ ಕೇಳ್ಪಟ್ಟೆ. ಈ ಮ್ಯೂಸಿಯಂ ಅಲ್ಲಿ ಇರೋ ಜಿಪ್ಸಿ ಏನ್ ಸರ್, ಅದು ಏನ್ ಮಾಡಿದೆ? ಅದು ಬಹಳ ಸ್ಪೆಷಲ್ ಅದು. ಸೊ ಇವಾಗ 2 ವರ್ಷದಿಂದ ನ್ಯಾಷನಲ್ ಜಿಯೋಗ್ರಾಫಿಕ್ ಅವರು ಒಂದು ದೊಡ್ಡ ಮ್ಯೂಸಿಯಂ ಮಾಡ್ತಾ ಇದ್ದಾರೆ ವಾಷಿಂಗ್ಟನ್ DC US ಅಲ್ಲಿ. ಸೊ ಅದು ಮಾಡುವಾಗ ಅವರೇ ಆ್ಯಕ್ಚುಲಿ ಕೇಳಿದ್ರು, ನಮ್ಮ ಮ್ಯೂಸಿಯಮಲ್ಲಿ ನಿನ್ನ ಜಿಪ್ಸಿನ ಮಧ್ಯ ಇಟ್ಟರೆ ಎಷ್ಟು ಚೆನ್ನಾಗಿರುತ್ತೆ, ಜನ ಬರೋರಿಗೆಲ್ಲ ಅವ್ರನ್ನ ವಾಷಿಂಗ್ಟನ್ DC ಫುಲ್ಲು ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಎಲ್ಲೆಲ್ಲಿ ಯಾವ್ಯಾವ ಕಾಡಿಗೆ. ಸೊ ಅದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡ್ತಾ ಇದ್ದಾರೆ. ಸೊ ನನಗಂತೂ ಅದು ಭಾಳ ಹೆಮ್ಮೆ ಅಂತದ್ದು. ಎಷ್ಟು ವರ್ಷ ಆಯಿತು ಸರ್ ಆ ಜಿಪ್ಸಿ? ನಾನು 27 ವರ್ಷ. ನಾನು ಆ್ಯಕ್ಚುಲಿ ಕಾಲೇಜಲ್ಲಿರುವಾಗ ನಂದು ಮೊದಲನೇ ಡಾಕ್ಯುಮೆಂಟ್ರಿ ಅಂತ ಹೇಳಿದ್ನಲ್ಲ, ಸಹ್ಯಾದ್ರಿ ಮೌಂಟೇನ್ಸ್ ಆಫ್ ದ ಮಾನ್ಸೂನ್, ಆ ಡಾಕ್ಯುಮೆಂಟ್ರಿ ಮಾಡುವಾಗ ನಾನು ಆ ಜಿಪ್ಸಿನ ಮೈಕಲ್ ವ್ಯಾನಿಂಗನ್ ಮೈಸೂರಲ್ಲಿದ್ದಾರಲ್ಲ ಅವರಿಂದ ಕೊಂಡ್ಕೊಂಡಿದ್ದು. ಆಲ್ಮೋಸ್ಟ್ 1 ಲಕ್ಷ ರೂಪಾಯಿಗೆ 20 ಸಾವಿರ ಇನ್ಸ್ಟಾಲ್ಮೆಂಟಲ್ಲಿ ಕೊಟ್ಟು ಆ ಜಿಪ್ಸಿನ ತೊಗೊಂಡು ನಾನು ಕಾಡಿಗೆ ತೊಗೊಂಡೋಗ್ತಾ ಇದ್ದೆ ಆ ಜಿಪ್ಸಿ. ಸೊ ಅದು ನನ್ನ ಜೊತೆ 27 ವರ್ಷದಿಂದ ಅದೇ ಜಿಪ್ಸಿ ಯೂಸ್ ಮಾಡ್ತಾ ಇರೋದು. ದಟ್ಸ್ ಮೈ ಮೋಸ್ಟ್ ಟ್ರಸ್ಟಿ ಆಟೋಮೊಬೈಲ್. ಅದನ್ನ ಈಗ ಲಾಸ್ಟ್ ಇಯರ್, ಆ್ಯಕ್ಚುಲಿ ಈ ವರ್ಷ US ಟ್ರಾನ್ಸ್ಪೋರ್ಟ್ ಮಾಡಿದ್ವಿ. ಓಕೆ, ತುಂಬ ಜನ ಜಿಪ್ಸಿ ಲವರ್ಸ್ ಇರ್ತಾರೆ. ಸರ್, ಜಿಪ್ಸಿ ಯಾಕೆ ದ ಮೋಸ್ಟ್ ಲವ್ಡ್ ಜೀಪ್ ಆಫ್ ಇಂಡಿಯಾ? ಮಾರುತಿ ಸುಜುಕಿ ಜಿಪ್ಸಿ ಅನ್ನೋದು ನಮ್ಮ 4x4 ಎಂತೂಸಿಯಾಸ್ಟ್ಗಳಿಗೆ ಮೋಸ್ಟ್ ಫೇವ್ರೇಟ್ ವೆಹಿಕಲ್. ಯಾಕೆ ಅದೊಂಥರ ವಿಲೀಸ್ ಜೀಪ್ ಇದ್ದಂಗೆ. ಅಷ್ಟು ಮಾಡಿಫಿಕೇಷನ್ಸ್ಗಳು ಮಾಡ್ಬೋದು, ಕಿಟಕಿನ ಇಳಿಸ್ಬೋದು, ಫುಲ್ಲು ಹಿಂದೆಗಡೆ ಎಲ್ಲ ಎಂಟಿ ಮಾಡ್ಬೋದು. ಮತ್ತು ಇನ್ನೊಂದೇನೆಂದರೆ ಪವರ್ ರೇಷಿಯೋ ಇದೆಯಲ್ಲ, ಆ ರೇಷಿಯೋನು ತುಂಬ ಚೆನ್ನಾಗಿ, ಆ 4x4 ಲೋಗ್ ಹಾಕಿದ್ರೆ ಒಂಥರ ಇಟ್ ಕ್ಯಾನ್ ಕ್ರಾಲ್ ಥ್ರೂ ಎನಿಥಿಂಗ್. ನಮ್ಮ ಇಂಡಿಯನ್ ಆರ್ಮಿ ಕೂಡ ಹೆಚ್ಚಾಗಿ ಜಿಪ್ಸಿಗಳನ್ನೇ ಯೂಸ್ ಮಾಡೋದು. ಸೊ ನಮ್ಮ ಫೀಲ್ಡಲ್ಲಿ ಇನ್ನೊಂದು ಜಿಪ್ಸಿ ಇಂಪಾರ್ಟೆಂಟ್ ಏನಂದರೆ ಅದರದ್ದು ಪೆಟ್ರೋಲ್ ಇಂಜಿನ್ನು. ಪೆಟ್ರೋಲ್ ಅಂದರೆ ಒಂದು ಶಬ್ದ ಮಾಡಲ್ಲ. ಸೊ ಕ್ವಾಯಟಾಗಿ ಕಾಡಲ್ಲಿ ಹೋಗ್ಬೋದು. ಮತ್ತು ಕ್ಲಿಯರೆನ್ಸ್ ಕೂಡ ಎತ್ತರಕ್ಕಿದೆ. ಸೊ ಕಲ್ಲು ಬಂಡೆ ಎಲ್ಲದ್ರ ಮೇಲೂ ಆರಾಮಾಗಿ ಹೋಗುತ್ತೆ. ಏನು ಕಂಫರ್ಟ್ ಅಂತ ಏನೂ ಇಲ್ಲ ಜಿಪ್ಸಿನಲ್ಲಿ. ಬಟ್ ದ್ಯಾಟ್ಸ್ ವಾಟ್ ಯು ನೀಡ್ ಅ ರಗೆಡ್ ವೆಹಿಕಲ್ ದ್ಯಾಟ್ ಕ್ಯಾನ್ ಟೇಕ್ ದ ಬ್ಯಾಡ್ ರೋಡ್ಸ್ ಆ್ಯಂಡ್ ಟೇಕ್ ಯು ಎನಿವೇರ್. ಅದಕ್ಕೆ ನಮ್ಮ ಜಿಪ್ಸಿ. ಸಾಕಷ್ಟು ಜನ ಜಿಪ್ಸಿ ಲವರ್ಗಳು ನೋಡ್ತಾ ಇದ್ರೆ ನಿಮ್ಮ ಅನುಭವನೂ ನಮ್ಮ ಜೊತೆಗೆ ಹಂಚ್ಕೊಳ್ಳಿ. ಆ್ಯಂಡ್ ಟ್ಯಾಗ್ ದಟ್ ಪರ್ಸನ್, ಟ್ಯಾಗ್ ದಟ್ ಜಿಪ್ಸಿ ಲವರ್ ಹಿಯರ್. ನಾವು ಸುಮಾರು ವಿಷಯಗಳು ಮಾತಾಡಿದ್ವಿ. ಬಟ್ ನಾನು ಹೇಳಿದೆ, ನೀವು ಒಂಥರ ಕಾಡನ್ನೇ ಮನೆ ಮಾಡ್ಕೊಂಬಿಟ್ಟಿದ್ದೀರಾ ಅಂತ. ಸೊ ಕಾಡಲ್ಲಿ ಪ್ರಾಣಿಗಳಿರ್ತವೆ, ನಾಡಲ್ಲಿ ಮನುಷ್ಯರು ಇರ್ತಾರೆ. ಈ ಕಾಡಿಗೂ ನಾಡಿಗೂ ಇರುವಂತಹ ವ್ಯತ್ಯಾಸ ಏನು? ಪ್ರಾಣಿಗೂ ಮನುಷ್ಯಂಗೂ ಇರುವಂತಹ ವ್ಯತ್ಯಾಸ ಏನು? ಹೂ ಇಸ್ ಬೆಟರ್? ಇಷ್ಟು ಕಾಂಪ್ಲಿಕೇಟೆಡ್ ಕ್ವೆಶ್ಚನಲ್ಲಿ ಮುಗಿಸ್ತಾ ಇದ್ದೀವ ನಮ್ಮದು ಕತೆ. ಅಲ್ಲ, ಹೂ ಇಸ್ ಬೆಟರ್ ಅಂತ ನಾನು ಯಾವತ್ತೂ ಹೇಳೋಕ್ಕಾಗಲ್ಲ. ನಮ್ಮೆಲ್ಲರಿಗೂ ಗೊತ್ತಿದೆ, ಈಗ ಮನುಷ್ಯರು ಮೋಸ್ಟ್ ಇಂಟೆಲಿಜೆಂಟ್ ಆ್ಯನಿಮಲ್ ಇನ್ ದ ವರ್ಲ್ಡ್. ಇವಾಗ ಈ ಥರ ಟೆಕ್ನಾಲಜಿ, ಈ ಥರ ಕ್ಯಾಮ್ರಾಗಳಿಂದ ಹಿಡಿದು ಮೈಕಿಂದ ಹಿಡಿದು ಈ ಥರ ಮಾಡಿರೋದು, ಆ್ಯಸ್ ಅ ಸ್ಪೀಶೀಸ್ ವಿ ಆರ್ ದಿ ಓನ್ಲಿ ಸ್ಪೀಶೀಸ್ that has created all of these incredible engineering marvels. But we are also the only species that is destroying our very home in the same pace. No other species destroys its own home like we do. So who is more intelligent? Are we more intelligent? Do we have the intelligence to save what we have left? Is my question to you.
I think intelligence is a double-edged sword. Or do we have the intelligence? Do we have the wisdom to save it? ನಮ್ಮ ಮನೇನ ನಾವು ಉಳಿಸ್ಕೋಬೇಕು. ಇದೆ, ಬಟ್ ಯಾರು ಮಾಡ್ತಾ ಇಲ್ಲ ಅನ್ಸುತ್ತೆ ನನಗೆ. ಆ ಭಾವನೆ ಬರಬೇಕು. ಈ ಚಲನಚಿತ್ರ, ಈ ಡಾಕ್ಯುಮೆಂಟ್ರಿ, ಈ ಬುಕ್ಕು ಯಾವುದೇ ಆಗಲಿ ಆ ಒಂದು ಇಮೋಷನ್ನ ಮೇಲಕ್ಕೆ ತಂದು ಈ ನೇಚರೆಲ್ಲ ನಮ್ಮದೇ, ಇದೇ ನಮ್ಮ ಮನೆ, ಇದನ್ನು ನಾವು ಉಳಿಸ್ಕೋಬೇಕು ಅನ್ನೋ ಉದ್ದೇಶದಿಂದನೇ ನಾವು ಇದೆಲ್ಲ ಮಾಡೋದು. ಸರ್, ನೀವು ಕಾಡು, ನಾಡು, ಜನ, ಪ್ರಾಣಿ ಎಲ್ಲರನ್ನೂ ನೋಡ್ಬಿಟ್ಟಿದ್ದೀರಾ. ನನಗೆ ಕೆಲವು ಸಲ ಬೇಸರ ಆಗೋದೇನು ಅಂದರೆ ಮನುಷ್ಯಂಗೆ ಇಷ್ಟು ಬುದ್ಧಿ ಇದ್ರೂ ಉಪಯೋಗಿಸಲ್ಲ. ಇನ್ನು ಕೆಲವು ಸಲ ಪ್ರಾಣಿಗಳಿಗೆ ಇರೋ ಬುದ್ಧಿನ ಎಷ್ಟು ಚೆನ್ನಾಗಿ ಉಪಯೋಗಿಸ್ತವಲ್ಲ. ಅಂದರೆ ನಮ್ಮನ್ನು ಔಟ್ಸ್ಮಾರ್ಟ್ ಮಾಡೋಂಥ ಎಷ್ಟೋ ಕ್ವಾಲಿಟೀಸ್ ಅವೆಲ್ಲ ಇರ್ತವೆ. ಬಟ್ ನನ್ನ ಪರ್ಸನಲ್ ಕ್ವೆಶ್ಚನ್ ಟು ಯು ಟು ಕನ್ಕ್ಲೂಡ್ ದಿಸ್ ಕಾನ್ವರ್ಸೇಷನ್, ಈ ವೈಲ್ಡ್ ಲೈಫ್ ಅನ್ನೋದು ಒಂಥರ ಒನ್ ವೇ ಲವ್ ಇದ್ದಂಗೆ. ನೀವು ಲವ್ ಮಾಡ್ತೀರಾ, ಅದು ವಾಪಸ್ ಮಾಡೋದು. ಸೊ ಈ ಒನ್ ವೇ ಲವ್ ಇಷ್ಟು ಸ್ಟ್ರಾಂಗ್ ಆಗಿರೋದಕ್ಕೆ ಒಂದು ಇನ್ಸ್ಪಿರೇಷನ್, ಮೋಟಿವೇಶನ್ ತುಂಬ ಮುಖ್ಯ. ನಿಮ್ಗೆ ಹೇಗೆ ಬಂತು ಸರ್ ಇದೆಲ್ಲ? ಭಾಳ ಇಂಪಾರ್ಟೆಂಟ್ ಕ್ವೆಶನ್. ಆ್ಯಕ್ಚುಲಿ ನಾನು ಚಿಕ್ಕ ವಯಸ್ಸಲ್ಲಿ ಒಂದು ಡಾಕ್ಯುಮೆಂಟ್ರಿ ನೋಡಿದೆ. ಆ ಡಾಕ್ಯುಮೆಂಟ್ರಿ ಎಂಡಿಂಗಲ್ಲಿ ಒಂದು ಗಾದೆ, ಒಂದು ಕೋಟ್ ಬರೆದಿತ್ತು, ಎಂಡ್ ಶಾರ್ಟ್. ಇನ್ನೂ ಜ್ಞಾಪಕ ಇದೆ ಅದು. ದ್ಯಾಟ್ ಇನ್ ದಿ ಎಂಡ್ ವಿ ವಿಲ್ ಕನ್ಸರ್ವ್ ಓನ್ಲಿ ವಾಟ್ ವಿ ಲವ್, ವಿ ಲವ್ ಓನ್ಲಿ ವಾಟ್ ವಿ ಅಂಡರ್ಸ್ಟ್ಯಾಂಡ್, ಆ್ಯಂಡ್ ವಿ ಅಂಡರ್ಸ್ಟ್ಯಾಂಡ್ ಓನ್ಲಿ ವಾಟ್ ವಿ ಆರ್ ಟಾಟ್ ಬೈ ಬಾಬಾ ಡಿಯೋಮ್ ಅಂತ ಸೆನೆಗಲೀಸ್ ಕಾನ್ಸರ್ವೇಷನಿಸ್ಟ್. ಇನ್ನೊಂದ್ಸಲಿ ರಿಪೀಟ್ ಮಾಡಿ ಸರ್, ಐ ವಿಲ್ ಟ್ರಾನ್ಸ್ಲೇಟ್ ದಿಸ್. ನಾವು ಯಾವ್ದನ್ನ ಪ್ರೀತಿಸ್ತೀರೋ ಅದನ್ನೇ ಸಂರಕ್ಷಣೆ ಮಾಡೋದು. ವಿ ಲವ್ ಓನ್ಲಿ ವಾಟ್ ವಿ ಅಂಡರ್ಸ್ಟ್ಯಾಂಡ್. ನಮ್ಗೇನು ಅರ್ಥ ಆಗತ್ತೋ ಅದನ್ನ ಮಾತ್ರ ನಾವು ಪ್ರೀತಿಸೋದು. ಓಕೆ. ಆ್ಯಂಡ್ ವಿ ಅಂಡರ್ಸ್ಟ್ಯಾಂಡ್ ಓನ್ಲಿ ವಾಟ್ ವಿ ಆರ್ ಟಾಟ್. ನಾವು ಏನು ಕಲಿತೀವೋ ಅದೇ ನಮ್ಗೆ ಅರ್ಥ ಆಗೋದು. ವಾವ್, ಅಮೇಝಿಂಗ್, ಅಮೇಝಿಂಗ್ ವರ್ಡ್ಸ್ ಆಫ್ ವಿಸ್ಡಮ್. ಸರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಐ ಕಾಂಟ್ ಬಿ ಥ್ಯಾಂಕ್ಫುಲ್ ಎನಫ್. ವಾಟ್ ಅ ವರ್ಲ್ಡ್ ಫೇಮಸ್ ಪರ್ಸನಾಲಿಟಿ ಯು ಆರ್. ಜಗತ್ತಿನಾದ್ಯಂತ ಕಾಡು, ನಾಡು, ಜನ ಇವ್ರ ಜೊತೆಗೆ ಬೆರೆತು ಬೆಳೆದು ನಮ್ಮವರು ನಮ್ಮ ಜನ ನೋಡಬೇಕು ಅಂತ ಹೇಳಿ ವಾಪಸ್ ಇಲ್ಲಿಗೆ ಬಂದು ಎಷ್ಟೋ ಡಾಕ್ಯುಮೆಂಟ್ರಿಗಳು, ನೀಲ್ಗಿರೀಸ್ ಆಗ್ಬೋದು ಅಥವಾ ಕಾಳಿಂಗ ಸರ್ಪದ ಬಗ್ಗೆ ಆಗ್ಬೋದು, ಇದನ್ನೆಲ್ಲ ಮಾಡ್ತಿದ್ದೀರಾ. ಇಟ್ಸ್ ಅನ್ ಆನರ್ ಟು ಹೋಸ್ಟ್ ಯು ಸರ್, ಆ್ಯಂಡ್ ಹಿಯರ್ಸ್ ಅ ಸ್ಮಾಲ್ ಟೋಕನ್ ಆಫ್ ಲವ್ ಆನ್ ಆರ್ ಬಿಹಾಫ್. ನಮ್ಮ ಕಡೆಯಿಂದ ತಮಗೆ ಗೌರವ ಇದು. ಅಯ್ಯೋ, ಓ ವಾವ್, ಥ್ಯಾಂಕ್ ಯು ಸೋ ಮಚ್. ಓ ವಾವ್ ಸರ್, ಹೇಗನ್ನಿಸ್ತು ಇಷ್ಟೊತ್ತು ಹರಟೆ ಹೊಡೆದಿದ್ದು ನಮ್ಮ ಜೊತೆಗೆ? ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮು. ನಿಮ್ಮ ಕ್ವೆಶನ್ಸ್ ಎಲ್ಲ ಒಂದು ಸ್ವಲ್ಪ ಮುಂಚೆ ಕಳಿಸಿಲ್ಲದೆ ಇದ್ದದ್ದು ಒಳ್ಳೇದಾಯಿತು. ಇಲ್ಲಾಂದರೆ ಪ್ರಿಪ್ರೇಷನ್ ತುಂಬ ಜಾಸ್ತಿ ಆಗ್ತಾಯಿತ್ತು. ಇದು ಕರೆಕ್ಟು, ತುಂಬ ಚೆನ್ನಾಗಿತ್ತು, ತುಂಬ ಇಂಟರ್ಯಾಕ್ಟಿವ್ ಆಗಿತ್ತು, ಮತ್ತು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಲ್ಲ ಕವರ್ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು, ನಮ್ಮ ಮೆಸೇಜ್ನ ಮುಂದಕ್ಕೆ ತಂದಿದ್ದು. ಮತ್ತು ಒಂದು ಪಾಯಿಂಟು ನಮ್ಮ ಫೆಲಿಸ್ ಬಗ್ಗೆ ಹೇಳೋದು ಮರ್ತೋಯ್ತು. ನಮ್ಮ ಮೆಸೇಜ್ ಅಂತ ಕೇಳಿದ್ರಲ್ಲ, ನಿಮ್ಮ ಮೆಸೇಜ್ ಏನು ಅಂತ. ನಮ್ಮ ಫೆಲಿಸ್ ಸ್ಟಾರ್ಟ್ ಮಾಡಿದರೆ ಕಾನ್ಸೆಪ್ಟು ಬಂದು ನಾನು ಹೇಳ್ತೀನಿ. ಜ್ಞಾಪಕ ಇದೆಯಾ? ಕ್ರಿಯೇಟ್, ಕನೆಕ್ಟ್, ಕನ್ಸರ್ವ್. ಎಸ್ we create documentaries to connect people, to help conserve the world around them, to help conserve their home. ಅವ್ರ ಮನೇನ ಕಾಪಾಡೋಕ್ಕೆ, ಆ ಭಾವನೆ ಬರೋಕ್ಕೆ. ಕ್ರಿಯೇಟ್, ಕನೆಕ್ಟ್, ಕನ್ಸರ್ವ್. ಅಮೇಝಿಂಗ್. ಥ್ಯಾಂಕ್ ಯು ಫಾರ್ ರಿಮೆಂಬರಿಂಗ್. ಎನಿ ಟೈಮ್. ಇದೊಂದು ಅದ್ಭುತವಾದಂಥ ಹರಟೆ ಸಂಭಾಷಣೆ, ಆ್ಯಂಡ್ ಇದರಲ್ಲಿ ನೀವು ಕೂಡ ಹೆಚ್ಚು ಕಲ್ತಿರೋದನ್ನು ಮುಂದಕ್ಕೆ ತಮ್ಮ ಬದುಕಲ್ಲೂ ಉಪಯೋಗಿಸ್ಕೋತೀರಾ ಅಂತ ಭಾವಿಸ್ತಾ ಮತ್ತೊಬ್ಬರು ಗೆಸ್ಟ್ನೊಂದಿಗೆ ಈ ನಾಯಕ ವಿತ್ ವಿನಾಯಕ ವಾಪಸ್ ಬರ್ತಾನೆ. ಅಲ್ಲಿವರೆಗೂ ನಮ್ಮನ್ನು ಮಿಸ್ ಮಾಡಿ, ಬ್ಲೆಸ್ ಮಾಡಿ. ಟೇಕ್ ಕೇರ್, ಲವ್ ಯು, ಬಾಯ್.